ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀ ವಿಷ್ಣು ವಿಶ್ವಾದಿಮೂಲಮಾಯಾಲೋಲ ದೇವ ಸರ್ವೇಶ ಪರಬ್ರಹ್ಮನೆಂದು ಜನಂ ಆವುದನು ಕಾಣದೊಡಮಳ್ತಿಯಂ ನಂಬಿಹುದು ಆ ವಿಚಿತ್ರಕ್ಕೆ ನಮಿಸು ಮಂಕುತಿಮ್ಮ. ಜೀವ ಜಡ ರೂಪ ಪ್ರಪಂಚವನದಾವುದೋ ಆವರಿಸಿಕೊಂಡು ಮೊಳನೆರೆದು ಮಿಹುದಂತೆ ಭಾವಕೊಳಪಡದಂತೆ ಅಳತೆಗಳ ಬಡದಂತೆ ಆ ವಿಶೇಷತೆ ಮಣಿಯೋ ಮಂಕುತಿಮ್ಮ. ಇಹುದೋ ಇಲ್ಲವೋ ತಿಳಿಯಗೊಡದೊಂದು ವಸ್ತು ನಿಜ ಮಹಿಮೆಯಂ ಜಗವಾಗಿ ಜೀವವೇಷದಲ್ಲಿ ವಿಹರಿಪುದದೊಳ್ಳಿತೆಂಬುದು ನಿಸದವಾದುಡ ಗಹನ ತತ್ವಕ್ಕೆ ಶರಣೋ ಮಂಕುತಿಮ್ಮ. ಮಂಕುತಿಮ್ಮ ಆವ ಜೀವದ ಪಾಕ ಭಾವನನುಭವದಿ ನಹುದೋ ಆವ ಪಾಪ ಕ್ಷಯವದಾವ ಪುಣ್ಯದಿನೋ ಕಾವಿರದೆ ಪಕ್ವವಿಹ ಜೀವ ವಿಳಿಯೊಳಗಿನದು ನೋವೆಲ್ಲ ಪಾವಕವೋ ಮಂಕುತಿಮ್ಮ. ಕ್ಷುತ್ತು ಮಮತೆಗಳು ಜೀವಕ್ಕೆ ಕುಲಿಮೆ ಸುತ್ತಿಗೆಗಳು ಉತ್ತಮವದನಿಪುವು ಕೆಟ್ಟಗಳ ಕಳೆದು ಚಿತ್ತ ಸಂಸ್ಕಾರ ಸಾಧನ ವಯ್ಯ ಸಂಸಾರ ತತ್ವ ಪ್ರವೃತ್ತಂಗೆ ಮಂಕುತಿಮ್ಮ. ಮನೆಯೇ ಮಠವೆಂದು ತಿಳಿ ಬಂಧು ಬಳಗವೆ ಗುರುವು ಅನವರತ ಪರಿಚರ್ಯೆಯವರೊರೆವ ಪಾಠ ನಿನಗುಳಿದ ಜಗವ ಮುಟ್ಟಿಪ ಸೇತು ಸಂಸಾರ ಮನಕ್ಕೆ ಪುಟ ಸಂಸ್ಕಾರ ಮಂಕುತಿಮ್ಮ. ಕಾಷಾಯವೇಂ ತಪಸ್ಸು ಗೃಹಲೋಕ ನಿರ್ವಾಹ ವೇಷ ತಾಳದ ತಪಸ್ಸು ಕಠಿಣತರ ತಪಸ್ಸು ಲೇಸಿನಿಂದದು ಸಾಗೆ ಬೇಕು ಶಮ ದಮ ಸಮತೆ ಅಸಿಧಾರ ವ್ರತವೋ ಆಸಿಧಾರ ವ್ರತವೋ ಮಂಕುತಿಮ್ಮ. ಮಂಕುತಿಮ್ಮ ಆವ ಜೀವದ ಪಾಕ ಆವ ಅನುಭವ ದಿನಹುದು ಆವ ಪಾಪ ಕ್ಷಯವು ಅದಾವ ಪುಣ್ಯದಿನೋ ಕಾವಿರದೆ ಪಕ್ವ ವಿಹ ಜೀವ ಬೆಳೆಯೊಳಗಿರದು ನೋವೆಲ್ಲ ಪಾಪ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವನನ್ನ ಪಕ್ವಗೊಳಿಸ್ಲಿಕ್ಕೆ ಅನೇಕ ಅನುಭವಗಳು, ಅನೇಕ ಸಂಸಾರದ ತಾಪತ್ರಯಗಳು, ಸಮಾಜದ ಸಂಪರ್ಕ ಯಾವ್ಯಾವ ರೀತಿಯಲ್ಲಿ ನಮ್ಮನ್ನ ಪಕ್ವಗೊಳಿಸ್ತವೆ, ಯಾವ್ಯಾವ ರೀತಿಯಲ್ಲಿ ನಮ್ಮನ್ನ ಪಾವನಗೊಳಿಸ್ತವೆ ಗೊತ್ತಿಲ್ಲ ನಮ್ಗೆ. ಆವ ಪಾಪ ಕ್ಷಯವು ಅದಾವ ಪುಣ್ಯದಿನೋ ಕಾವಿರದೆ ಪಕ್ವ ವಿಹ ಜೀವ ಬೆಳೆಯೊಳಗಿರ.
ಏನು ಮಾಡೋದ್ರಿಂದ, ಯಾವ ಪುಣ್ಯ ಕಾರ್ಯಗಳನ್ನ ಮಾಡೋದ್ರಿಂದ ನಮ್ಮ ಪಾಪ ಕರ್ಮಗಳು ನಾಶವಾಗುತ್ತವೆ ನಮಗೆ ಗೊತ್ತಿಲ್ಲ. ಯಾವುದನ್ನ ಮಾಡಿದ್ರೆ ನಮ್ಮ ಪಾಪ ಕ್ಷೀಣವಾಗುತ್ತದೆ, ಪುಣ್ಯ ಅನ್ನುತ್ತದೆ ಹೆಚ್ಚಾಗುತ್ತದೆ ಗೊತ್ತಿಲ್ಲ ನಮ್ಗೆ. ಇದನ್ನ ಮಾಡಿದ್ರೆ ಇದಾಗತ್ತೆ ಇಲ್ಲ ಹೇಳಲಿಕ್ಕೆ ಬರುವುದಿಲ್ಲ. ಆದ್ರೆ ಒಂದಂತೂ ನಿಜ, ಏನು ಈ ಸಮಾಜದಲ್ಲಿ ಅಥವಾ ಈ ಸಂಸಾರದಲ್ಲಿ ಏನೇನು ಅನುಭವಗಳು ಅನ್ನುವಂಥವು ನಮಗೆ ಆಗ್ತಾ ಇದೆ, ಆ ಎಲ್ಲಾ ಅನುಭವಗಳು ಕೂಡ ನಮ್ಮನ್ನ ಪಕ್ವವನ್ನಾಗಿ ಮಾಡ್ತವೆ. ಒಂದು ಒಳ್ಳೆ ಭಾವನೆಯಿಂದ ಒಂದು ಸಂಸ್ಥೆಗೆ ಹೋಗ್ತೀವಿ, ಒಂದು ಒಳ್ಳೆ ಭಾವನೆಯಿಂದ ಎಲ್ಲೊಂದು ಸೇವೆಯನ್ನ ಮಾಡ್ಲಿಕ್ಕೆ ಹೋಗ್ತೀವಿ. ನಿಜವಾಗ್ಲೂ ಕೂಡ ನಿಸ್ವಾರ್ಥತೆಯಿಂದ ಹೋಗಿ ಸಹಾಯವನ್ನ ಮಾಡುವ ಒಂದು ಮನಸ್ಸಿರುತ್ತೆ, ಹೋಗಿ ಮಾಡಿರ್ತೀವಿ ಕೂಡ. ಯಾರನ್ನು ಅಪಮಾನವನ್ನ ಮಾಡ್ತಾರೆ, ಏನೋ ಸ್ವಾರ್ಥಿ ಅಂತಾರೆ, ಏನೋ ಹಣಕ್ಕಾಗಿ ಬಂದಿದ್ದಾನೆ ಅಂತಾರೆ, ಅಥವಾ ಏನೋ ಅಧಿಕಾರಕ್ಕಾಗಿ ಇಲ್ಲಿ ಬಂದಿದ್ದಾನೆ ಅಂತ ಹೇಳ್ತಾರೆ. ಒಬ್ಬೊಬ್ಬ ವ್ಯಕ್ತಿಯೂ ಕೂಡ ಒಂದೊಂದು ರೀತಿಯಲ್ಲಿ ಮಾತನಾಡ್ತಾನೆ. ಯಾವುದು ಸರಿ ಯಾವುದು ತಪ್ಪು ಹೇಗೆ ಹೇಳೋದು ಹೇಳಿ? ಯಾವಾಗ ಒಂದು ನಿಸ್ವಾರ್ಥ ಭಾವನೆಯಿಂದ ಒಂದು ಸಂಸ್ಥೆಗೆ ಹೋಗಿರ್ತೀವಿ ಅಥವಾ ಹೊರಗಡೆ ಒಂದು ಸಮಾಜದ ಕೆಲಸಕ್ಕಾಗಿ ನಾವು ಹೋಗಿರ್ತೀವಿ, ಇವನೊಬ್ಬ ಭ್ರಷ್ಟ ಸುಳ್ಳುಗಾರ, ಇವನೊಬ್ಬ ಮೋಸಗಾರ ಇವನು ಅಂತಂದಾಗ ಪ್ರಾಮಾಣಿಕವಾಗಿ ದುಡದಂತಹ ಒಬ್ಬ ವ್ಯಕ್ತಿಗೆ ಬಹಳ ನೋವಾಗುತ್ತದೆ, ಬಹಳ ಹಿಂಸೆ ಆಗುತ್ತದೆ. ಏನಪ್ಪಾ ಇದು, ಎಷ್ಟು ಪ್ರಾಮಾಣಿಕತೆಯಿಂದ ನಾನೇ ಹಣವನ್ನ ಹಾಕಿ, ನಾನೇ ನನ್ನ ಶಾರೀರಿಕ ಬಲವನ್ನ ಹಾಕಿ, ನಾನೇ ನನ್ನ ಇಡೀ ಕುಟುಂಬವನ್ನ ಈ ಒಂದು ಸಂಸ್ಥೆಯ ಒಳಿತಿಗಾಗಿ ದುಡಿದಿದ್ದೇನೆ, ನಾನು ಶ್ರಮಿಸಿದ್ದೇನೆ. ಇವತ್ತಿಗೆ ಇವರು ಈ ರೀತಿಯಲ್ಲೆಲ್ಲ ಹೇಳ್ತಾ ಇದಾರಲ್ಲ, ಏನಿದು? ಬಹಳ ನೋವಾಗುತ್ತದೆ, ಕಷ್ಟವಾಗುತ್ತೆ. ಯಾಕಾದ್ರೆ ಈ ಕಡೆ ಬಂದೆ ಅಂತ ಅನ್ನಿಸ್ತದೆ. ಜೀವನದಲ್ಲಿ ಘಟಿಸತಕ್ಕಂತಹ ಪ್ರತಿಯೊಂದು ಅನುಭವಗಳು ಕೂಡ ನಮ್ಗೆ ಒಂದೊಂದು ಪಾಠವನ್ನ ಹೇಳಿಕೊಡ್ತವೆ. ಇದು ಸರಿ, ಇದು ತಪ್ಪು, ಇದು ಇವ್ರು ಹಿಂಗ್ ಮಾಡ್ಬೇಕಿತ್ತು, ಇವ್ರು ಹಿಂಗ್ ಮಾಡಬಾರ್ದಿತ್ತು, ದೊಡ್ಡವರಿದ್ರು ಅವ್ರು ಸರಿ ಮಾಡ್ಬೋದಿತ್ತು, ಚಿಕ್ಕವರಿದ್ರು ಇವ್ರು ಸರಿ ಮಾಡ್ಬೋದಿತ್ತು, ಅದೆಲ್ಲ ಆಮೇಲೆ. ಅದು ಸರಿ ಆಗುತ್ತೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ಒಂದು ಒಟ್ಟಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಈ ಸಂಸಾರ ಒಂದು ಅನುಭವಗಳು ಕೂಡ ಒಂದೊಂದು ಪಾಠವನ್ನ ಹೇಳ್ಕೊಡ್ತದೆ, ನಮ್ಮನ್ನ ಪಕ್ವ ಮಾಡುತ್ತದೆ. ಗಮನಿಸಿ, ಒಂದು ಮನೆಯಲ್ಲಿ ಇರುವಂತಹ ರೀತಿ ಬೇರೆ, ಒಂದು ಸಮಾಜದಲ್ಲಿ ರೀತಿ ನೀತಿ ವ್ಯವಹಾರಗಳು ಬದಲಾಗುತ್ತವೆ. ಹೊರಗಡೆಗೆ 4 ಜನರ ಜೊತೆಗೆ ಇರುವಾಗ ನಮ್ಮ ರೀತಿ ನೀತಿ ವ್ಯವಹಾರಗಳು ಬದಲಾಗುತ್ತವೆ. ಬಹಳಷ್ಟು ಜಾಗರೂಕರಾಗಿರ್ಬೇಕಾಗ್ತದೆ. ಎಷ್ಟೇ ಜಾಗರೂಕರಾಗಿ ನಾವು ಇದ್ದರೂ ಕೂಡ ಕೆಟ್ಟ ಅನುಭವಗಳು ಘಟಿಸ್ತವೆ. ಆ ಎಲ್ಲಾ ಅನುಭವಗಳಿಂದ ನಾವು ಒಂದೊಂದು ಹೊಸ ಪಾಠವನ್ನ ಕಲಿಯಲೇಬೇಕಾಗ್ತದೆ. ಈ ಸಮಾಜ ನಮಗೆ ಕಲಿಸ್ತದೆ. ಕಾವಿರದೆ ಪಕ್ವ ವಿಹ ಜೀವ ಬೆಳೆಯೊಳಗಿರದು. ಈ ಸಮಾಜದ ಈ ಅನುಭವಗಳು ನಮ್ಮನ್ನ ಬೇಯಿಸ್ತವಂತೆ, ಬಿಸಿ ಮಾಡುತ್ತವೆ, ನಮ್ಮನ್ನ ಹಣ್ಣು ಮಾಡುತ್ತವೆ. ಯಾವಾಗ ಒಂದೊಂದು ಅನುಭವದಿಂದಲೂ ಕೂಡ ನಾವು ಒಂದೊಂದು ಪಾಠವನ್ನ ಕಲಿಯಲಿಕ್ಕೆ ಶುರು ಮಾಡ್ತೇವೋ, ಆಗ ಮಾತ್ರ ನಮಗೆ ಗೊತ್ತಾಗುತ್ತದೆ, ಓ ಹಾಗಾಗಿದ್ದು ಒಳ್ಳೇದಾಯ್ತು, ಒಂದು ಹೊಸ ಪಾಠವನ್ನ ಕಲಿತೆ, ಹೊಸ ದೃಷ್ಟಿಕೋನವನ್ನ ಕಲಿತೆ. ನಾನು ಜನರ ಜೊತೆ ಹೇಗೆ ವ್ಯವಹರಿಸಬೇಕು, ನಾನು ಇಂಥವ್ರ ಜೊತೆ ಹೇಗೆ ವ್ಯವಹಾರ ಮಾಡಬೇಕು, ಅಂಥವ್ರ ಜೊತೆ ಹೇಗೆ ಪ್ರತಿಯೊಂದನ್ನು ಕೂಡ ನಾವು ಕಲಿತೆ. ಈ ಸಮಾಜ, ಈ ಸಂಸಾರದ ಒಂದು ಸಂಪರ್ಕ ಅನ್ನೋದು ಏನಿದೆ, ಗೊತ್ತಿಲ್ಲದೆ ನಮ್ಮಲ್ಲಿ ಒಂದು ವಿವೇಕವನ್ನ ಜಾಗೃತ ಮಾಡುತ್ತೆ. ನಾನಾ ತರದ ಪೆಟ್ಟುಗಳು, ನಾನಾ ತರದ ಅಪಮಾನಗಳು, ನನ್ನದೇ ಮನೆ, ನನ್ನದೇ ಆಫೀಸು, ನನ್ನ ಕೈ ಕೆಳಗಡೆ ಎಲ್ಲರೂ ಕೂಡ ಜನರು ಇದ್ದಾರೆ, ನಾನು ಹೇಳ್ದಾಗ ಕೇಳ್ತಾರೆ. ಆ ರೀತಿ ನನ್ನ ಒಂದು ಏನೊಂದು ಒಂದು
ವೃತ್ತ ಇದೆ ಅಥವಾ ನನ್ನ ಏನೋ ಒಂದು ಗುಂಪಿದೆ ಅಥವಾ ಏನೋ ಒಂದು ಬೌಂಡರಿ ಇದೆ ನನ್ನಲ್ಲಿ, ಅಷ್ಟರಲ್ಲಿ ನಡೀತದ. ಯಾವಾಗ ನಾವು ಸಾರ್ವಜನಿಕ ಕ್ಷೇತ್ರಕ್ಕೆ ಬರ್ತೀವಿ, ಒಂದು ಸಮಾಜಕ್ಕೆ ಬರ್ತೀವಿ, ಅಲ್ಲೇನೋ ಒಳಿತನ ಮಾಡ್ಲಿಕ್ಕೆ ಬರ್ತೀವಿ ಅಂದಾಗ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಮಾತನಾಡ್ತಾರೆ. ಅವರವರ ದೃಷ್ಟಿಕೋನದಿಂದ ಮಾತಾಡ್ತಾರೆ. ಅವರವರ ದೃಷ್ಟಿಕೋನವನ್ನ ಹಾಕುತ್ತಾರೆ. ನಾನು ಮಾಡಿಲ್ಲದೆ ಇರಬಹುದು, ನನ್ನ ಹತ್ರ ದೋಷ ಇಲ್ಲದೆ ಇರಬಹುದು, ಅಥವಾ ನಾನು ಮೋಸ ಮಾಡಿರ್ಲಿಕ್ಕಿಲ್ಲ, ಆದ್ರೂ ಕೂಡ ಅವರು ಹೇಳ್ತಾರೆ. ಅದು ಅವರು ನೋಡ್ತಕ್ಕಂತಹ ದೃಷ್ಟಿ, ಎಲ್ಲಿ ತನಕ ನನ್ನ ಅಂತಃಕರಣ ಪರಿಶುದ್ಧವಿದೆ ಆ ಒಂದು ಸೇವಾ ಭಾವನೆಯಿಂದ ನಾನು ಮಾಡ್ತಾ ಹೋಗ್ಬೇಕು. ನೋವಾಗುತ್ತೆ, ಪೆಟ್ಟು ಬೀಳುತ್ತೆ, ದುಃಖವಾಗುತ್ತೆ. ಯಾಕೆ ಬಂದೆ ನಾನು, ಯಾಕೆ ಈ ರೀತಿಯ ಕೆಲಸಗಳನ್ನ ತೆಗೆದುಕೊಂಡೆ, ಏನೋ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ಒಂದು ಭಾವನೆಯಿಂದ, ಒಂದು ಒಳ್ಳೆಯ ದೃಷ್ಟಿಕೋನದಿಂದ ನಾವು ಹೋಗಿರ್ತೀವಿ ಒಂದು ಸಂಸ್ಥೆಗೆ, 4 ಜನರ ಸಹಾಯಕ್ಕೆ, ಅಥವಾ ಒಂದು ದೇವಸ್ಥಾನಕ್ಕೋ, ಒಂದು ಟ್ರಸ್ಟಿಗೋ, ಅಥವಾ ಒಂದು ಸಮಾಜ ಸೇವೆಯಿಂದ ಕೂಡಿರ್ತಕ್ಕಂತಹ ಯಾವುದೋ ಸಂಸ್ಥೆಗೋ, ಅಥವಾ ಅವರು ಒಂದು ವೃದ್ಧಾಶ್ರಮಕ್ಕೋ, ಅಥವಾ ಒಂದು ಶಾಲೆಗೋ. ಅಲ್ಲಿ ಯಾವುದೋ ಒಂದು ಕೆಟ್ಟ ಜಂತು ಬರುತ್ತೆ, ಯಾವುದೋ ಒಂದು ಕೆಟ್ಟ ಹುಳ ಬರುತ್ತೆ, ಏನೇನೋ ಮಾಡ್ತಾ ಇರುತ್ತೆ. ಅದರೆಲ್ಲ ದೋಷಗಳನ್ನ ನಿಸ್ವಾರ್ಥವಾಗಿ ಮಾಡ್ತಕ್ಕಂಥ ಒಬ್ಬ ಸೇವಕರಿಗೆ ಅವ್ರ ಮೇಲೆ ಬಂದ್ಬಿಡುತ್ತೆ. ಅವ್ರು ಹೀಗ್ ಮಾಡ್ಬೋದಾ, ಇವ್ರು ಹೀಗ್ ಮಾಡ್ಬೋದಾ ಅಂತ ಹೇಳಿ ಏನೋ ವಾದ ಮಾಡ್ತೀವಿ ನಾವು. ವಾದ ಮಾಡೋದು ಉಪಯೋಗವಿಲ್ಲ. ಯಾಕೆಂತಂದ್ರೆ ಎಲ್ಲೆಲ್ಲಿ ಹೇಗಿರಬೇಕು ಅನ್ನುವಂತಹ ಪಾಠವನ್ನ ನಮಗೆ ಸಮಾಜ ಕಲಿಸಿಕೊಡ್ತಾರೆ, ಜನ ಕಲಿಸಿಕೊಡ್ತಾರೆ. ಯಾಕೆ ಹೇಳಿ ಜಗತ್ತಿನಲ್ಲಿ ಇಷ್ಟೊಂದು ನಿಯಮಗಳನ್ನ ಮಾಡಿದ್ದಾರೆ? ಮುಂಚೆ ಎಷ್ಟೊಂದು ನಿಯಮಗಳು ಇರ್ಲಿಲ್ಲ. ಒಂದೊಂದೇ ಘಟನೆಗಳು ಘಟಿಸ್ತಾ ಹೋದ ಹಾಗೆ, ಓ ಹಾಗಾದ್ರೆ ಈ ನಿಯಮ ಮಾಡ್ಬೇಕು, ಈ ನಿಯಮ, ಆ ರೀತಿಯಲ್ಲಿ ನಿಯಮಗಳು ಉದಯವಾಗ್ತದೆ. ಯಾವಾಗ ವ್ಯಕ್ತಿ ಆ ನಿಯಮಗಳು ಹೆಚ್ಚಾಗ್ತಾ ಹೋಗ್ತಾವೋ, ಅವನಿಗನಿಸ್ತದೆ ಇಷ್ಟೊಂದು ನಿಯಮಗಳ ಅವಶ್ಯಕತೆ ಇದೆಯಾ ಅಂತ ಹೇಳಿ. ಈ ಕ್ಷಣದಲ್ಲಿ ನಮಗೆ ಅನಿಸ್ಲಿಕ್ಕಿಲ್ಲ, ಆದ್ರೆ ಯಾವುದೋ ಒಂದು ಉದ್ದೇಶದಿಂದಲೇ ಮಾಡಿರ್ತಾರೆ. ಹಾಗೇನೆ ಸಮಾಜದ ಜೊತೆಗೆ ವ್ಯವಹಾರ ಮಾಡುವಾಗ, 4 ಜನರ ಜೊತೆಗೆ ವ್ಯವಹಾರವನ್ನು ಮಾಡುವಾಗ, ಅಥವಾ ನಮಗಿಂತಲೂ ಬೇರೆಯವರ ಜೊತೆಗೆ ನಾವು ವ್ಯವಹಾರವನ್ನು ಮಾಡುವಾಗ ಹೀಗೆ ಮಾಡಬೇಕು ಅನ್ನೋದನ್ನ ನಾವು ಮೊದಲು ಕಲಿಬೇಕು. ಇಲ್ಲಾಂದ್ರೆ ನಮಗೆ ದುಃಖವಾಗ್ತದೆ, ನಮಗೆ ಸಮಸ್ಯೆ ಆಗ್ತದೆ. ಅಷ್ಟು ಮಾತ್ರವಲ್ಲ, ಯಾವ ದೃಷ್ಟಿಕೋನದಿಂದ ನಾನು ಈ ಸಂಸ್ಥೆಗೆ ಬಂದೆ, ಅಥವಾ ಈ ಒಂದು ಕಾರ್ಯದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡೆ, ಅದು ನಮ್ಗೆ ಯಾವಾಗ್ಲೂ ಎಚ್ಚರವಾಗಿರ್ಬೇಕು. ಆವಾಗ ನಾವು ಮತ್ತೊಬ್ಬರನ್ನ ಬೈಲಿಕ್ಕೆ ಹೋಗುದಿಲ್ಲ. ಯಾಕೆ? ಇದು ನನ್ನ ಕೆಲಸ, ನಾನು ನಿಸ್ವಾರ್ಥವಾಗಿ ಮಾಡ್ತೀನಿ. ಗಮನಿಸಿ, ಜಗತ್ತಿನ ಯಾವ ಮೂಲೆಗೆ ಹೋಗಿ ಹೊಲಸನ್ನಂಥದ್ದು ಇದ್ದೇ ಇರುತ್ತೆ. ಇಡೀ ಪೂರ್ತಿ ಊರನ್ನ ಸ್ವಚ್ಛಗೊಳಿಸ್ತೀನಿ ನಾನು ಅಂತ ಹೋದ್ರೆ ಅವನೊಬ್ಬ ಮೂರ್ಖನಾಗುತ್ತಾನೆ. ಹೆಚ್ಚಂದ್ರೆ ಅವನ ಕಾಲಿಗೆ ಚಪ್ಪಲಿನ ಹಾಕೋಬಹುದೇ ಹೊರತು, ಇಡೀ ಭೂಮಿಗೆ ನಾನು ಚರ್ಮವನ್ನು ಹೊದಿಸ್ತೇನೆ, ಧೂಳಾಗ್ತದೆ, ಹೊಲಸಾಗ್ತದೆ, ಇಲ್ಲ, ಹಾಗಾಗುದು. ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ನಮ್ಮ ಕಾಲಿಗೆ ನಾವು ಚಪ್ಪಲಿನ ಹಾಕೋಬಹುದು. ಆದ್ರೆ ಒಂದಂತೂ ನಿಜ, ಏನೇ ನೋವು ಬರಲಿ, ಏನೇ ಪೆಟ್ಟು ಬೀಳಲಿ, ಏನೇ ಹೆಚ್ಚು ಕಡಿಮೆ ಆಗಲಿ ಜೀವನದಲ್ಲಿ, ಅದೆಲ್ಲವೂ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮನ್ನ ಪಾವಕವೋ, ನಮ್ಮನ್ನ ಪವಿತ್ರಗೊಳಿಸ್ತದೆ. ಎಲ್ಲೆಲ್ಲಿ ಏನೇನು ಸರಿ ಇಲ್ಲ, ಒಂದು ಫೈನ್ ಟ್ಯೂನಿಂಗ್ ಅಂತೀವಿ. ಹೇಗೆ ಒಬ್ಬ ಶಿಲ್ಪಿ ತನ್ನ ಶಿಲ್ಪ ಕಲೆಗೆ ಸಣ್ಣದಾಗಿ ಮೊದಲು ಜೋರಾಗಿ ಹೊಡಿತಾ ಇರ್ತಾನೆ, ಆಮೇಲೆ ಸಣ್ಣ ಸಣ್ಣದಾಗಿ ಫೈನ್ ಟ್ಯೂನ್ ಆಗ್ತಾ ಇದ್ದ ಹಾಗೆ ಸುಂದರ ಮೂರ್ತಿ ಒಂದು ಫೈನಲ್ ಸ್ಟೇಜಿಗೆ ಬರುತ್ತೆ ಅಂದಾಗ ಸ್ವಲ್ಪ ಪೆಟ್ಟುಗಳು ಜಾಸ್ತಿ ಬೀಳ್ತವೆ, ಸೂಕ್ಷ್ಮವಾದಂತಹ ಜಾಗಗಳಲ್ಲಿ ಪೆಟ್ಟುಗಳು ಬೀಳ್ತವೆ. ಯಾಕೆಂದ್ರೆ ಅಷ್ಟು ಆ ರೀತಿಯ ಪೆಟ್ಟುಗಳು ಬೀಳದೆ ಇದ್ರೆ ವ್ಯಕ್ತಿ ಸುಂದರವಾದಂತಹ ಮೂರ್ತಿ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಕಾವಿರದೆ ಪಕ್ವ ವಿಹ ಜೀವ ಬಿಳೆಯೊಳಗಿರದು ನೋವೆಲ್ಲವ. ಸಮಾಜದ ಈ ಸಂಪರ್ಕದಿಂದ ಬೆಂದು ಪಕ್ವವಾಗದೆ ಇರ್ಲಿಕ್ಕೆ ಯಾವ ಜೀವಿಗೂ ಸಾಧ್ಯವೇ ಇಲ್ಲ. ಪಕ್ವ ಆಗಲೇಬೇಕು. ಕ್ಷುತ್ತು ಮಮತೆಗಳು ಜೀವಿಗೆ ಕುಲುಮೆ ಸುತ್ತಿಗೆಗಳು ಉತ್ತಮವೆನಿಪುವು, ಕಿಟ್ಟಗಳ ಕಳೆದು ಚಿತ್ತ ಸಂಸ್ಕಾರ ಸಾಧನವಯ್ಯ ಸಂಸಾರ. ತತ್ವ ಪ್ರವೃತ್ತಂಗೆ ಮಂಕುತಿಮ್ಮ.
ಕ್ಷುತ್ತು, ಕ್ಷುತ್ತು ಅಂದ್ರೆ ಹಸಿವೆ, ಮಮತೆ, ಅಕ್ಕರೆ, ಮಮಕಾರ, ಮೋಹ. ಒಬ್ಬ ಕಮ್ಮಾರ ಏನೊಂದು ಕುಲುಮೆಯನ್ನ ಕಾಯಿಸ್ತಾನೆ, ಆ ಕುಲುಮೆಯಲ್ಲಿ ಸುತ್ತಿಗೆಗಳ ಹಾಗೆ ಒಂದು ಕುಲುಮೆ ಮತ್ತು ಒಂದು ಸುತ್ತಿಗೆ. ಕುಲುಮೆ ಬೆಂಕಿ ಹಚ್ಚಿದ್ದಾರೆ ಕೆಳಗಡೆಗೆ, ಅದರಲ್ಲಿ ಕಾಯಿಸ್ತಾರೆ. ಇನ್ನೊಂದು ಸುತ್ತಿಗೆ ಇದೆ, ಎಲ್ಲೆಲ್ಲಿ ಬೆಂಡಿದೆ ಅಲ್ಲೆಲ್ಲ ಹೊಡಿತಾ ಹೋಗ್ತಾನೆ. ಒಂದು ಕಡೆಗೆ ಕಾಯಿಸ್ತಾ ಇದೆ, ಇನ್ನೊಂದು ಕಡೆ ಹೊಡಿತಾ ಇದ್ದಾರೆ. ಏನದು? ಎರಡು ಏನು? ಕ್ಷುತ್ತು, ಮಮತೆ. ಈ ಹಸಿವೆ ಅನ್ನುತ್ತದೆ ಏನಿದೆ, ಹಸಿವೆ ಮಾಡಬಾರದನ್ನೆಲ್ಲ ನಮ್ಮ ಕೈಯಿಂದ ಮಾಡಿಸ್ತದೆ. ವ್ಯಕ್ತಿ ಎಂತ ಹಂತವನ್ನ ತಲುಪುತ್ತಾನೆ ಅಂತಂದ್ರೆ, ಈ ಒಂದು ತನ್ನ ಹೊಟ್ಟೆಪಾಡಿಗಾಗಿ, ತನ್ನ ಒಂದು ಹಸಿವೆಗಾಗಿ. ಇದೊಂದು. ಮತ್ತೊಂದು ಮಮಕಾರ, ನನ್ನದು ಅಂತಕ್ಕಂಥ ಒಂದು ಭಾವ. ಅದು ಕೂಡ ಅಷ್ಟೇ. ನನಗೇನಾಗಬಾರ್ದು, ನಮ್ಮವ್ರಿಗೆ ಏನಾಗಬಾರ್ದು. ನಾನು ಚೆನ್ನಾಗಿರ್ಬೇಕು, ನನ್ನವರು ಚೆನ್ನಾಗಿರ್ಬೇಕು. ಅವ್ರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗ್ಬಾರ್ದು, ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಆಗ್ಬಾರ್ದು. ಬೇರೆಯವ್ರಿಗೆ ಏನ್ ಬೇಕಾದಾಗ್ಲಿ, ನನಗೋಸ್ಕರ ಸಂಬಂಧ ಇಲ್ಲ. ವಿಚಿತ್ರವಾದಂತಹ ದೃಷ್ಟಿಕೋನ. ಒಮ್ಮೆ ಅಹಂಕಾರ, ಒಮ್ಮೆ ಈ ಮಮಕಾರ ಅನ್ಸೋದು ನಮ್ಮ ಅಂತಃಕರಣವನ್ನು ಆವರಿಸ್ತು, ಮನಸ್ಸನ್ನ ಆವರಿಸ್ತು. ಅವನಿಗೆ ಬೇರೆ ಯಾವುದು ಕಾಣಿಸೋದೇ ಇಲ್ಲ. ಕೇವಲ ತನ್ನ ಮತ್ತು ತನ್ನವರ ಶ್ರೇಯಸ್ಸು ಮಾತ್ರ. ಅದನ್ನು ಬಿಟ್ಟು ಬೇರೆ ಏನು ಕೂಡ ಇಲ್ಲ. ಎಷ್ಟು ವಿಚಿತ್ರ ಇದೆ ನೋಡಿ. ಎಲ್ಲಿ ತನಕ ವ್ಯಕ್ತಿಗೆ ಅಧಿಕಾರ ಅನ್ನೋದು ಇರೋದಿಲ್ಲ, ಅಲ್ಲಿ ತನಕ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಇರ್ತಾನೆ. ಒಮ್ಮೆ ಆ ಅಧಿಕಾರದ ಗದ್ದುಗೆ ಮೇಲೆ ಕುಳಿತುಕೊಂಡ ತನ್ನ ಬಂಧುಗಳನ್ನ, ತನ್ನ ಮಿತ್ರರನ್ನ, ತನ್ನ ಆತ್ಮೀಯರನ್ನ, ತನ್ನ ಹತ್ತಿರದವ್ರನ್ನ ಹೋಗಲು ಸೇರಿಸ್ಕೊಂಡ್ ಬಿಡ್ತಾನೆ. ಎಲ್ಲೆಲ್ಲಿ ಕೀ ಪಾಯಿಂಟ್ ಇದೆ ಎಲ್ಲಾ ಕಡೆ ಅವರನ್ನ ಇಡ್ತಾನೆ. ಬಹಳ ವಿಚಿತ್ರ. ಬದುಕಿರೋ ತನಕವೂ ಕೂಡ ಜಾತ್ಯಾತೀತತೆಯ ಬಗ್ಗೆ ಮಾತನಾಡ್ತಾ ಇರ್ತಾರೆ ವ್ಯಕ್ತಿ. ಸಾಯುವ ಸಂದರ್ಭದಲ್ಲಿ ಹೇಳ್ತಾನೆ, ನನ್ನ ಅಂತ ಸಂಸ್ಕಾರ ಹೀಗಿರ್ಬೇಕು, ನನ್ನ ಕರ್ಮಗಳು ಈ ರೀತಿಯಲ್ಲಿ ನಡಿಬೇಕು, ನನ್ನನ್ನು ಈ ರೀತಿಯಲ್ಲಿ ಎಲ್ಲ ವ್ಯವಸ್ಥೆ ಆಗ. ಏನ್ ಮಾಡೋದು? ಮನುಷ್ಯನೇ ಹಾಗೆ, ಮನುಷ್ಯನ ಮನಸ್ಸೇ ಹಾಗೆ. ಒಮ್ಮೆ ಅಧಿಕಾರದ ಗದ್ದುಗೆಯನ್ನ ಸೇರ್ಕೊಂಡ, ಅಲ್ಲಿ ತನಕ ಎಂಥ ಪ್ರಾಮಾಣಿಕರಿದ್ರು, ಜೀವನ ಕೊಟ್ಟಂತಹ ಸೇವಕರಿದ್ರು. ಅವರು ಸೇವೆಯನ್ನ ಮಾಡುವಾಗ ಅವರ ಜಾತಿ ನೋಡಿರ್ಲಿಲ್ಲ, ಕುಲ ನೋಡಿರ್ಲಿಲ್ಲ, ಗೋತ್ರ ನೋಡಿರ್ಲಿಲ್ಲ, ಧರ್ಮ ನೋಡಿರ್ಲಿಲ್ಲ. ಒಮ್ಮೆ ನಮ್ಮಲ್ಲಿ ವ್ಯಕ್ತಿ ಅಧಿಕಾರವನ್ನ ಗಳಿಸಿದ ಅಂತ ಕೂಡಲೇ ಎಲ್ಲರನ್ನು ದೂರ ಇಡ್ತಾನೆ. ತನ್ನವರನ್ನ ಮೋಹ ಮಮಕಾರ ಅನ್ಸುತ್ತೇನಿದೆ ಅವರನ್ನ ಹತ್ರ ಇಟ್ಕೊಂಡು. ಹೀಗಾಗಿ ನಾವು ಸಮಾಜದಲ್ಲಿ ನೋಡ್ತೀವಿ, ಎಂತೆಂತ ಶ್ರೇಷ್ಠವಾಗಿರ್ತಕ್ಕಂತಹ ವ್ಯಕ್ತಿಗಳು ಎಲ್ಲಿ ತನಕ ಅಧಿಕಾರದಲ್ಲಿ ಇರ್ಲಿಲ್ಲ, ಅಲ್ಲಿ ತನಕ ಚೆನ್ನಾಗಿದ್ರು. ಒಮ್ಮೆ ಅಧಿಕಾರಕ್ಕೆ ಹೋದ ಕೂಡ್ಲೆ ಏನಾಯ್ತ ಗೊತ್ತಿಲ್ಲ. ಅವರ ಶ್ರೇಯಸ್ಸಿಗಾಗಿ ಎಷ್ಟು ಜನ ದುಡಿದ್ರು, ಎಲ್ಲವನ್ನ ಮರೆತು. ಅದಕ್ಕೆ ಬಹಳ ದೊಡ್ಡದಾದಂತಹ ಬೆಲೆಯನ್ನ ತರಬೇಕಾಗುತ್ತದೆ. ನಾವು ಸುತ್ತಮುತ್ತ ನೋಡ್ತೀವಿ, ಜಗತ್ತನ್ನ ನೋಡ್ತೀವಿ, ವ್ಯವಹಾರದಲ್ಲಿ ಇಂಥದನ್ನ ಕಾಣ್ತೀವಿ. ನಾವೇ ಅಂತೀವಿ, ಹೀಗೆ ಮಾಡಬಾರ್ದಿತ್ತು, ಹಾಗೆ ಮಾಡಬಾರ್ದಿತ್ತು, ಇವ್ರನ್ನ ತರಬಾರ್ದಿತ್ತು ಇಲ್ಲಿ. ನಾವು ಮಾತನಾಡ್ತೀವಿ. ನಾವು ಏನೇ ಇರ್ಲಿ, ಆ ಮಮತೆ ಅನ್ನುವಂಥದ್ದು ಏನಿದೆ ನಮ್ಮನ್ನ ಸುಮ್ಮನೆ ಇರ್ಲಿಕ್ಕೆ ಬಿಡುದಿಲ್ಲ. ಕ್ಷುತ್ತು ಮಮತೆಗಳು. ಒಂದು ಹಸಿವೆ ಅಂದ್ರೆ ನಾನು, ಇನ್ನೊಂದು ಮಮತೆ ಅಂದ್ರೆ ನನ್ನದು. ಇದೇ ಎರಡು. ಹೊಟ್ಟೆಯಲ್ಲಿ ಹಸಿವು, ಮನದಲ್ಲಿ ಮಮತೆ, ಈ ಎರಡು ಗುಟ್ಟು ಕೀಲುಗಳಿಹವು ಸೃಷ್ಟಿಯಂತ್ರದಲ್ಲಿ. ಇದೆರಡೇ ಅಂತೆ ಮೇನ್ ಸ್ಕ್ರೂಸ್. ಇಡೀ ಸಂಸಾರ ಯಂತ್ರವನ್ನ ಗಟ್ಟಿಯಾಗಿ ಹಿಡಿದು ನಿಂತಿರುವುದು ಎರಡು ಸ್ಕ್ರೂಸ್. ಒಂದು ನಾನು, ಇನ್ನೊಂದು ನನ್ನ. ನಾನು ನನ್ನ ಶರೀರ, ನನ್ನ ಹೆಣ್ಣು, ನನ್ನ ಮಕ್ಕಳು, ನನ್ನ ಬಂಧುಗಳು, ನನ್ನ ಮನೆ, ನನ್ನ ರಾಜ್ಯ. ಮೊದಲು ನಾನು, ಆಮೇಲೆ ನನ್ನದು. ಈ ಎರಡು ಇರುವುದೇನಿದೆ, ಇದು ಎರಡು ಹೇಗಂತೆ ಜೀವಕ್ಕೆ ಕುಲುಮೆ ಸುತ್ತಿಗೆಗಳು. ಈ ಸಂಸಾರ ಹೇಗಿದೆ ಅಂತೆ ಒಂದು ಕುಲುಮೆ. ಈ ಕುಲುಮೆನಲ್ಲಿ ಹೇಗೆ ನಾವು ಏನು ಒಂದು ಸಾಮಾನುಗಳನ್ನ ತಗೊಂಡು ಹೋಗಿ ಅವನಿಗೆ ಕೊಟ್ಟಾಗ
ಕಮ್ಮಾರನ ಹತ್ರ ಕೊಟ್ಟಾಗ ಹೇಗೆ ಬೆಂಕಿಯಲ್ಲಿಟ್ಟು ಕಾಯಿಸ್ತಾನೆ, ಆಮೇಲೆ ಹೇಗೆ ಹೊಡಿತಾನೋ ಹಾಗೆ ಈ ಪರಮಾತ್ಮ ಈ ಸಂಸಾರವನ್ನ ನಿರ್ಮಾಣ ಮಾಡಿದ್ದಾನೆ. ಉತ್ತಮವದೆನಿಪುವು ಕಿಟ್ಟಗಳ ಕಳೆದು. ಎಂತೆಂಥ ಪೆಟ್ಟುಗಳು ಬೀಳ್ತವೆ ಅಂತಂದ್ರೆ, ಕಲ್ಮಶ ಕಿಟ್ಟ ಅಂತ ಏನ್ ಕರಿತೀವಿ ಅದನ್ನ ಹೋಗಿ ಬಿಡಬೇಕಾಗ್ತದೆ. ಯಾವಾಗ ಅದನ್ನ ನಾನು ನನ್ನದು ಅನ್ನೋದನ್ನು ಬಿಡ್ತಾನೋ ಅವನು ಉತ್ತಮನೆನಿಸಿಕೊಳ್ಳುತ್ತಾನೆ. ಚಿತ್ತ ಸಂಸ್ಕಾರ ಸಾಧನವಯ್ಯ. ಚಿತ್ತ ಸುಸಂಸ್ಕೃತವಾಗುತ್ತದೆ. ಚಿತ್ತದ ಸುಸಂಸ್ಕೃತಿಗೆ ಈ ರೀತಿಯ ಪೆಟ್ಟುಗಳ ಅವಶ್ಯಕ. ಎಲ್ಲಿ ತನಕ ಈ ನಾನು, ಎಲ್ಲಿ ತನಕ ಈ ನನ್ನದು ಅಂತಕ್ಕಂಥ ಭಾವವಿದೆಯೋ ಅಲ್ಲಿ ತನಕವೂ ಕೂಡ ನಮ್ಮ ಹೆಸರು ಸಂಸಾರಿ. ಬಟ್ಟೆ ಯಾವ್ದಾದ್ರೂ ಹಾಕೊಳ್ಳಿ, ಅವನು ಎಲ್ಲಾದ್ರೂ ಇರಲಿ, ಅಂತಃಕರಣದಲ್ಲಿ ನಾನು ನನ್ನದು ಅನ್ನೋದಿದೆಯೋ, ಎಲ್ಲಿ ತನಕ ಅಂತಃಕರಣದಲ್ಲಿ ಮನಸ್ಸು ಚಂಚಲವಾಗಿದೆಯೋ, ಅಸ್ಥಿರವಾಗಿದೆಯೋ, ಹಾಗಾದ್ರೆ ಅಲ್ಲಿಯ ತನಕವೂ ಕೂಡ ಅವನು ಸಂಸಾರಿಯೇ. ಚಿತ್ತ ಸಂಸ್ಕಾರ ಸಾಧನವಯ್ಯ ಸಂಸಾರ ತತ್ವ ಪ್ರವೃತ್ತ. ಮನಸ್ಸನ್ನ ಪರಿಶುದ್ಧಗೊಳಿಸಿಕೊಳ್ಳಿಕ್ಕಾಗಿ ಪರಮಾತ್ಮ ಕೊಟ್ಟಂತಹ ಒಂದು ಸಾಧನೆ ಯಾವುದು? ಈ ಸಂಸಾರ. ಇಲ್ಲಿ ಯಾರನ್ನೂ ಬೈಲಿಕ್ಕಿಲ್ಲ, ಯಾರನ್ನು ನಿಂದಿಸ್ಲಿಕ್ಕಿಲ್ಲ. ಓ ನಾನು ಎಂತವಳನ್ನ ಮದುವೆ ಆದೆ ಅಂತ ಗಂಡ, ನಾನು ಎಂತವನ್ನ ಮದುವೆ ಆದಂತ ಹೆಂಡತಿ, ಓ ನನ್ನ ಹಣೆ ಬಾರ ಇಂಥ ತಂದೆ ತಾಯಿ ಸಿಕ್ಕಿದ್ದಾರೆ ಅಂತ ಹೇಳಿ ಮಕ್ಕಳು. ನಮ್ಮ ಮಕ್ಕಳೆಲ್ಲ ಅವರು ನಮ್ಮ ಮೂಲಕ ಬಂದಿದ್ದಾರಷ್ಟೇ, ಅವರವರ ಕರ್ಮವನ್ನ ಕಳೀಲಿಕ್ಕಾಗಿ ಬಂದಿದ್ದಾರಷ್ಟೇ. ಯಾರನ್ನೂ ಬೈಲಿಕ್ಕಿಲ್ಲ, ಎಲ್ಲರೂ ಅವರವರ ಸಾಧನೆಗೆ ಬಂದಿರೋ. ಸಿಸ್ಟಮ್ ಇದೆ, ಇದೊಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆಗೆ ನಾವು ಸರಿ ಹೊಂದಿಕೊಳ್ಳಬೇಕು. ಇದ್ಯಾಕಿದೆ, ಇವ್ರು ಯಾಕೆ ಹೀಗೆ ವ್ಯವಹಾರ ಮಾಡ್ತಾ ಇದ್ದಾರೆ, ನನಗೆ ಯಾಕೆ ಎಂತ ಹೆಂಡತಿ ಸಿಕ್ಕರು, ನಮ್ಗೆ ಯಾಕೆ ಇಂಥ ಮಕ್ಕಳು ಸಿಕ್ಕರು, ನಮ್ಗೆ ಯಾಕೆ ಈ ರೀತಿಯ ಮಿತ್ರರು ಸಿಕ್ಕರು, ನಮ್ಗೆ ಯಾಕೆ ಈ ರೀತಿಯ ಬಂಧುಗಳು ಸಿಕ್ಕರು, ಯಾರನ್ನು ಕೇಳೋ ಹಾಗಿಲ್ಲ. ಯಾಕಂದ್ರೆ ನಮ್ ಕೈಲಿ ಇಲ್ಲ. ಇದೆಲ್ಲದರ ನಡುವೆ ಹೇಗೆ ಒಂದು ಬಂಗಾರ ಹೊಡೋದು 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 ಹೆಂಗದ ಹಂಗೆ ಬಗ್ಗಿಸ್ತಾನ ಅನ್ನೋದನ್ನ. ಆ ಎಲ್ಲ ಪೆಟ್ಟುಗಳನ್ನ ತೆಗೆದುಕೊಂಡಾಗ ಮಾತ್ರ ಹೇಗದೊಂದು ಸುಂದರವಾದಂತಹ ಆಭರಣವಾಗುತ್ತದೆ. ಹಾಗೆ ಜೀವಕ್ಕೆ ಒಬ್ಬೊಬ್ಬರು ಒಂದೊಂದು ಪೆಟ್ಟು ಕೊಡ್ತಾರೆ. ಒಬ್ಬೊಬ್ಬರು ಆತ್ಮೀಯರು ಆತ್ಮೀಯತೆಯಿಂದಲೇ ದುಃಖವನ್ನ ಕೊಡ್ತಾರೆ. ಶತ್ರುಗಳು ಶತ್ರುವಿನ ಮೂಲಕವೇ ದುಃಖವನ್ನ ಕೊಡ್ತಾರೆ. ಬಂಧುಗಳು ಅವರದೇ ಒಂದು ಅತಿಯಾದ ಪ್ರೀತಿಯಿಂದಲೇ ದುಃಖವನ್ನ ಕೊಡ್ತಾರೆ. ಏನ್ ಮಾಡೋದು, ಹೇಳೋ ಹಾಗಿಲ್ಲ, ಬಿಡೋ ಹಾಗಿಲ್ಲ. ಬಸಂತನಿದ್ದ, ಅವನು ಯಾವಾಗ್ಲೂ ಹೇಳೋನು, ಶತ್ರುಗಳ ದುಃಖವನ್ನು ಹೇಗಾದ್ರೂ ತಡ್ಕೊಳ್ಬಹುದು, ಆದ್ರೆ ಈ ಮಿತ್ರರಿಂದ ಆಗ್ತಕ್ಕಂಥ ಬಂಧನ, ಮಿತ್ರರಿಂದ ಆಗ್ತಕ್ಕಂಥ ಈ ದುಃಖ ಏನಿದೆ, ಹತ್ತಿರದವರಿಂದ ಆಗ್ತಕ್ಕಂಥ ದುಃಖ ಏನಿದೆ, ಬಿಡೋ ಹಾಗಿಲ್ಲ, ಈ ಕಡೆ ಹಿಡ್ಕೊಳ್ಳೋ ಹಾಗಿಲ್ಲ. ಯಾಕೆ ಬಿಡೋ ಹಾಗಿಲ್ಲ? ಯಾಕೆಂದ್ರೆ ಅವರು ನಮ್ಮ ಮಿತ್ರರು, ನಮ್ಮ ಆತ್ಮೀಯರು, ಬಹಳ ಪ್ರೀತಿಯಿಂದ ಬಹಳ ಒಳ್ಳೆ ರೀತಿಯ ವ್ಯವಹಾರವನ್ನ ಮಾಡ್ತಾರೆ. ಆದ್ರೆ ಹತ್ರ ಹೋದಾಗ ಗೊತ್ತಾಗ್ತದೆ, ಇನ್ನು ಬರೀ ಮುಳ್ಳಿದೆ, ಅಲ್ಲಿ ಬರೀ ವಿಷವಿದೆ, ಬರೀ ದುರ್ಗಂಧವಿದೆ. ಹಾಗಂತ ಹೇಳಿ ದೂರ ಮಾಡೋಣ ಅಂತಂದ್ರೆ ಇಲ್ಲ, ಅವನು ಸ್ವಲ್ಪ ಒಳ್ಳೆಯವನು ಇದ್ದಾನೆ. ಅಲ್ಲ, ನಮಗ ಅವನು ಹಂಗನಿಸ್ಬೋದು, ಅವನಿಗೆ ನಾವು ಹಾಗನಿಸ್ಬೋದು, ಗೊತ್ತಿಲ್ಲ ನಮ್ಗೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಳ್ಳೇದಿದೆ, ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೆಟ್ಟದ್ದಿದೆ. ಏನೇ ಇರ್ಲಿ, ಹೇಗಿದೆಯಪ್ಪ ಅಂದ್ರೆ, ಸಂತೆಗೆ ಹೋಗಿದ್ದೀವಿ. ಆಕ್ಚುಲಿ ಸಂತೆ ಇರೋದು ಬೆಳಗ್ಗೆ, ನಮ್ಗೆ ಬೆಳಿಗ್ಗೆ ಹೋಗ್ಲಿಕ್ಕೆ ಆಗಿಲ್ಲ. 2 ಗಂಟೆ 3 ಗಂಟೆಗೆ ಸಂತೆ ಮುಗಿದು ಹೋಗ್ತದೆ. ಆದ್ರೆ ನಾವು 4 ಗಂಟೆ ಹೋಗಿದ್ದೀವಿ. ಯಾರೋ ಒಂದಿಷ್ಟು ಜನ ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ನಮಗೆ ಬೇಕಾಗಿರೋದೇನು, ಏನೋ ಒಂದಿಷ್ಟು ಟೊಮೆಟೊನೋ, ಆಲೂಗಡ್ಡೆನೋ, ಈರುಳ್ಳಿನೋ, ಇನ್ನೇನೋ ಒಂದಿಷ್ಟು ತರಕಾರಿ ಬೇಕಾಗಿದೆ. ಹೋಗಿ ನೋಡ್ತೀವಿ, ಏನಿಲ್ಲ ಅಲ್ಲಿ, ಆದ್ರೆ ತರಕಾರಿ ಬೇಕೇ ಬೇಕು. ಯಾಕಂದ್ರೆ ಸಂಜೆ ಬಂದು ಯಾರು ಮಿತ್ರರು ಬರ್ತೀಯಾರ, ಅತಿಥಿಗಳು. ಏನ್ ಮಾಡ್ತೀವಿ, ಇದ್ದದರಲ್ಲಿಯೇ ಯಾವ್ದು ಒಳ್ಳೇದು, ಏನು ಪೂರ್ತಿ ಹಾಳಾಗದೆ ಇರೋದು, ಕಾಲ ಭಾಗ ಹಾಳಾಗಿರೋದು ಯಾವ್ದಾರು ಇದ್ರೆ ಅದನ್ನೇ ಆರಿಸ್ತೀವಿ. ಯಾಕೆ, ಮುಕ್ಕಾಲು ಚೆನ್ನಾಗಿದೆಯಲ್ಲ, ಅಟ್ಲೀಸ್ಟ್ ಅರ್ಧ ಆದ್ರೂ ಚೆನ್ನಾಗಿಲ್ಲ, ಪೂರ್ತಿ ಬಿಸಾಡುವಂಥದ್ದು ಏನಿಲ್ವಲ್ಲ. ಯಾಕೆ, ಬೇಕೇ ಬೇಕಿದೆ ನಮ್ಗೆ. ಹಾಗೆ ನಮ್ಮ ಜೀವನದಲ್ಲಿಯೂ ಕೂಡ ಅಷ್ಟೇ,
ಹೀಗೆ ಒಂದಿಷ್ಟು ಇವರು ಒಳ್ಳೆಯವರು, ಇವರು ಶ್ರೇಷ್ಠರು, ಇವರು ಉತ್ಕೃಷ್ಟರು ಅನ್ನೋ ರೀತಿಯಲ್ಲಿ ಆರಿಸ್ಕೊಂಡಿರ್ತೀವಿ. ಅವರಲ್ಲಿ ಇದೆ, ಅದು ಇಲ್ಲ ಅಂತಿಲ್ಲ, ಅವರಲ್ಲಿ ಒಳ್ಳೆಯತನವಿದೆ, ಉತ್ಕೃಷ್ಟವಾದಂತಹ ಗುಣಗಳಿವೆ. ಎಲ್ಲೋ ಒಂದೊಂದು ಕೆಟ್ಟದಿದೆ. ಈ ಶೇಂಗಾ ಬೀಜ ಎಲ್ಲ ತಿನ್ನುವಾಗ ತಗೊಂಡು ತಿಂತಿರ್ತೀವಿ, ಎಲ್ಲಾ ಚೆನ್ನಾಗಿರುತ್ತೆ, ಯಾವುದೋ ಒಂದು ಶೇಂಗಾ ಹಾಳಾಗಿರುತ್ತೆ. ಆದ್ರೆ ಎಷ್ಟು ಹೊತ್ತು ಏನು ಶೇಂಗಾ ಬೀಜವನ್ನು ತಿಂದಿದ್ದೀವಿ ಅದರ ಎಲ್ಲಾ ಸುಖವನ್ನ ಒಂದು ಸಣ್ಣ ಶೇಂಗಾ ಬೀಜ ನಾಶ ಮಾಡ್ತದೆ. ಹಾಗೆ ಒಬ್ಬ ವ್ಯಕ್ತಿಯಲ್ಲಿರ್ತಕ್ಕಂಥ ಕೇವಲ ಒಂದು ಗುಣ, ಅದೇನೋ ಆ ವ್ಯಕ್ತಿಯ ವ್ಯಕ್ತಿತ್ವ ಸರಿ ಇಲ್ವೇನೋ ಅನ್ನುವಂತಹ ರೀತಿಯಲ್ಲಿ ತೋರುತ್ತದೆ. ಅವಾಗ ಬೇರೆ ಬೇರೆ ವ್ಯಕ್ತಿಯ ಕಡೆಗೆ ವಾಲುತ್ತೀವಿ ನಾವು. ಆ ವ್ಯಕ್ತಿಯಲ್ಲೂ ಅದೇ ರೀತಿಯ ಗುಣವನ್ನ ನೋಡಿದಾಗ ನಮ್ಗೆ ಅನ್ಸುತ್ತೆ ಇವನಿಗಿಂತ ಅವನೇ ಬೆಟ್ಟದು, ಅವನಿಗಿಂತ ಇವನು ಪರವಾಗಿಲ್ಲ ಹಂಗ ಅನ್ಸುತ್ತೆ. ಕೊನೆಗೆ ನೋಡಿದಾಗ ಗೊತ್ತಾಗುತ್ತೆ ಏನು, ಎಲ್ಲರಲ್ಲಿಯೂ ಹೊಲಸಿ, ಎಲ್ಲರಲ್ಲಿಯೂ ಒಳ್ಳೇದಿದೆ. ಇದಕ್ಕೆ ಚಿತ್ತ ಸಂಸ್ಕಾರ ಅಂತ ಕರೀತಾರೆ. ಏನೋ ಕೆಟ್ಟದ್ದು ಎಲ್ಲರಲ್ಲೂ ಇದೆ, ನಾನು ಒಳ್ಳೇದನ್ನ ನೋಡೋಣ, ಅವರಲ್ಲಿರ್ತಕ್ಕಂಥ ಒಳಿತನ್ನ ನಾನು ಮೆಚ್ಚಿಕೊಳ್ಳೋಣ, ಅವರಲ್ಲಿರ್ತಕ್ಕಂಥ ಒಳಿತನ್ನ ನನ್ನಲ್ಲಿ ನಾನು ಅಳವಡಿಸಿಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋಣ. ಚಿತ್ತ ಸಂಸ್ಕಾರ ಸಾಧನವಯ್ಯ ಸಂಸಾರ ತತ್ವ ಪ್ರವೃತ್ತಿ. ತತ್ವವನ್ನ ತಿಳ್ಕೊಳ್ಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥ ಒಬ್ಬ ಸಾಧಕನಿಗೆ ಈ ಸಂಸಾರ ಒಂದು ಸಾಧನ. ಯಾರನ್ನು ಕೂಡ ಬೈಲಿಕ್ಕೆ ಹೋಗುದಿಲ್ಲ. ಪುರಂದರದ ದಾಸರು ಬಹಳ ಚೆನ್ನಾಗಿ ಹೇಳ್ತಾರೆ, ನಿಂದಕರಿರಬೇಕು ಸಂಸಾರದಲ್ಲಿ. ಹೇಗೆ ಸಮಾಜದಲ್ಲಿ ಒಂದು ಹಂದಿ ಇರುತ್ತೋ, ಹಂದಿ ಇದ್ದಾಗ ಹೇಗೆ ಹೊಲಸನ್ನೆಲ್ಲ ತಿಂದು ಹಾಕ್ತದೋ ಹಾಗೆ ಇರಬೇಕು. ಯಾಕೆ, ಅವರಿದ್ದಾಗ್ಲೇನೆ ನಮಗೆ ಗೊತ್ತಾಗುತ್ತದೆ ನನ್ನಲ್ಲಿ ಏನು ದೋಷವಿದೆ, ಅದನ್ನು ತೋರಿಸ್ಕೊಡ್ತಾರೋ. ಅದಕ್ಕೆ ಸರಿಯಾಗಿ ನಮ್ಮ ಮನಸ್ಸು ಕೂಡ ನೋಡಿ, ಯಾರು ನಮ್ಮನ್ನ ಬೈತಾರೆ, ಯಾರು ನಮ್ಮನ್ನ ಅವಹೇಳನ ಮಾಡ್ತಾರೆ, ಯಾರು ಇದ್ದದನ್ನ ಇದ್ದಾಗ ಹೇಳ್ತಾರೆ, ಸಾಧ್ಯವಾದಷ್ಟು ಅವರನ್ನ ದೂರ ಇಡ್ತೀವಿ. ಆ ರೀತಿಯ ಮಾತುಗಳನ್ನ ಕೇಳುವಾಗ ನಮ್ಗೆ ಬಹಳ ದುಃಖವಾಗುತ್ತೆ, ಬಹಳ ನೋವಾಗುತ್ತದೆ. ಯಾಕೆ ಹೇಳಿ, ಯಾಕೆಂದ್ರೆ ಅವ್ರು ಸತ್ಯ ಹೇಳ್ತಾ ಇದ್ದಾರೆ, ಅಥವಾ ನಮ್ಗೆ ಸುಳ್ಳು ಇಷ್ಟ, ಸತ್ಯ ಇಷ್ಟ ಇಲ್ಲ. ಸುಳ್ಳನ್ನ ಬಹಳ ನಂಬುತ್ತೀವಿ. ನಮ್ಮಲ್ಲಿ ವಿದ್ಯೆ ಇಲ್ಲದೆ ಇದ್ರೂ ಪರವಾಗಿಲ್ಲ, ಇನ್ನೊಬ್ಬ ಬಂದು ಇವನ ವಿದ್ಯಾವಂತ ಅಂತ ಹೇಳಿದ್ರೆ ಬಹಳ ಖುಷಿ. ಯಾವಾಗ್ಲೂ ಅಷ್ಟೇ, ಯಾವ ಮಾತುಗಳನ್ನ ಕೇಳುವಾಗ ನಮಗೆ ಬಹಳ ಸಂತೋಷವಾಗ್ತದೋ ಆ ಮಾತುಗಳ ಪ್ರತಿ ಬಹಳಷ್ಟು ಜಾಗರೂಕವಾಗಿರ್ಬೇಕು. ಯಾಕೆ, ಅದು ತತ್ಕ್ಷಣವೇ ಸುಖವನ್ನ ಕೊಡುತ್ತದೆ. ಸತ್ಯ ಬಹಳ ಕಠಿಣವಾಗಿರುತ್ತೆ, ಅಂತವ್ರನ್ನ ದೂರ ಇಡ್ತೀವಿ ನಾವು. ಯಾರು ಬೈತಾರೆ, ಯಾರು ಸತ್ಯವನ್ನ ಹೇಳ್ತಾರೆ, ಯಾಕೆ, ಇರುವುದನ್ನ ಹೇಳ್ತಾರ, ಇದ್ದುದನ್ನ ಇದ್ದ ಹಾಗೆ ಹೇಳ್ತಾರೆ. ಇಷ್ಟವಾಗಲ್ಲ, ನಮ್ಗೆ ಸ್ವಲ್ಪ ಎಕ್ಸ್ಟ್ರಾ ಸೇರ್ಸಿ ಹೇಳ್ಬೇಕು. ಆದ್ರೆ ಈ ಜೀವನದಲ್ಲಿ ಕೆಲವರು ಇದ್ದಾರೆ, ನೇರವಾಗಿ ಮಾತಾಡ್ತಾರೆ, ಇದ್ದುದನ್ನ ಇದ್ದ ಹಾಗೆ ಹೇಳ್ತಾರೆ, ಇದು ಸರಿ ಇಲ್ಲ, ಇದು ಹೀಗಿರ್ಬೇಕಿತ್ತು. ಎಷ್ಟೋ ಬಾರಿ ನಮ್ಗೆ ಅನ್ಸುತ್ತೆ ಈ ವ್ಯಕ್ತಿ ಬಹಳ ಕಟುವಾಗಿ ಮಾತನಾಡಿದ್ರು ಕೂಡ ಸತ್ಯ ಹೇಳ್ತಾರೆ, ಇವನಲ್ಲಿ ಒಳಗೊಂದು ಹೊರಗೊಂದು. ಚಿತ್ತ ಸಂಸ್ಕಾರ ಸಾಧನವಯ್ಯ. ಗೊತ್ತಿಲ್ಲದೆಯೇ ಮನಸ್ಸು ಸುಸಂಸ್ಕೃತಗೊಳ್ಳುತ್ತದೆ ಈ ರೀತಿಯ ಘಟನೆಗಳಿಂದ, ಈ ರೀತಿಯ ವ್ಯಕ್ತಿಗಳಿಂದ, ಅನೇಕ ರೀತಿಯ ಅನುಭವಗಳಿಂದ ಪಾಠವನ್ನು ಕಲಿತಾರೆ. ಒಂದೊಂದು ಅನುಭವ, ಒಂದೊಂದು ಘಟನೆಯೂ ಕೂಡ ನಮಗೆ ಒಳ್ಳೊಳ್ಳೆಯ ಪಾಠವನ್ನು ಕಲಿಸ್ತದೆ. ಏನು, ಪ್ರತಿಯೊಬ್ಬ ವ್ಯಕ್ತಿಯ ಪ್ರತಿಯೊಂದು ಕಲ್ಪನೆಯನ್ನ ಹಮ್ಮಿಕೊಂಡಿರ್ತೀವಿ ತಲೆಯಲ್ಲಿ, ಆ ಕಲ್ಪನೆಯನ್ನ ಭಗ್ನ ಮಾಡ್ತೀವಿ. ಅನೇಕ ಮಹಾತ್ಮರುಗಳು ನೋಡ್ಬೇಕು. ಸಿದ್ಧಾರೂಢರ ಶಿಷ್ಯರು, ಗುರುನಾಥಾರೂಢ ದೊಡ್ಡ ಸಂತ, ದೊಡ್ಡ ಮಹಾತ್ಮ. ಸಿದ್ಧಾರೂಢರ ಆದೇಶದ ಮೇರೆಗೆ ಅವರು ಮಾತಾಡ್ತಿರ್ಲಿಲ್ಲ. ಅವ್ರು ಹೇಳಿದ್ರು, ಮಾತಾಡ್ಬೇಡ, ನಾನು ಮಾತಾಡಿ ಕೆಟ್ಟಿದ್ದೇನೆ, ನೀನು ಮಾತಾಡ್ಬೇಡ.
ಮಾತಾಡ್ತಿರ್ಲಿಲ್ಲ. ನೋಡ್ಬೇಕು ನೀವು, ಎಷ್ಟು ಕಷ್ಟ ಕೊಟ್ಟರು ಜನ ಅವ್ರಿಗೆ, ಹೇಗಾದ್ರೂ ಮಾಡಿ ಅವರನ್ನ ಮಾತಾಡ್ಸಬೇಕು ಅಂತ. ಹೊಟ್ಟೆ ತುಂಬಾ ಊಟಕ್ಕೆ ಹಾಕೋದು. ಅವ್ರು ಬೇಕು ಅಂತಿರ್ಲಿಲ್ಲ, ಬೇಡ ಅಂತಿರ್ಲಿಲ್ಲ. ಒಂದ್ ರೂಮಲ್ಲಿ ಹಾಕಿ ಬೀಗ ಹಾಕ್ಬಿಡ್ತಿದ್ರು. ಅಟ್ಲೀಸ್ಟ್ ಅವನು ಟಾಯ್ಲೆಟ್ ಹೋಗ್ಬೇಕಾದ್ರೂ ಕರೀತಾನಲ್ಲ, ಮಾತಾಡ್ತಾನಲ್ಲ. ಯಾಕೆ ಮಾತಾಡಲ್ಲ ನೋಡ್ತೀನಿ. ಮಾತನಾಡ್ಲಿ, ಒಂದು ಚೂರು ತಿರುಗಿ ಮಾತನಾಡ್ಲಿ. ರೂಮಲ್ಲೇ ಇದ್ರು, ಎಷ್ಟು ತಡ್ಕೊಳ್ಳಿಕ್ ಸಾಧ್ಯ ಇದೆ ಅಷ್ಟು ತಡ್ಕೊಂಡ್ರು. ಆಗ್ಲಿಲ್ಲ, ಏನೆಲ್ಲ ಅಲ್ಲೇ ಮಾಡಿದ್ರು. ಇವರು ಕೆಟ್ಟದವರು ಅಂತೂ ಹೇಳಿಲ್ಲ, ಇವರು ಒಳ್ಳೆಯವರು ಅಂತೂ ಹೇಳಿಲ್ಲ, ಇವರು ಶ್ರೇಷ್ಠ ಅಂತ ಹೇಳಿಲ್ಲ, ಇವರು ಕನಿಷ್ಠ ಅಂತ ಹೇಳಿಲ್ಲ. ಅವ್ರು ಹೇಳಿದ್ರು ನನ್ನ ಸಾಧನೆ. ನಮ್ಮ ಗುರುಗಳು ನನಗೆ ಆದೇಶ ಕೊಟ್ಟಿದ್ದಾರೆ, ಇದು ನನಗಾಗಿರ್ತಕ್ಕಂಥ ಸಾಧನೆ. ಅವ್ರು ಮಾಡಿದ ಯಾವುದು ಕೂಡ ತಪ್ಪು. ಯಾಕೆ? ಚಿತ್ತ ಸಂಸ್ಕಾರ ಸಾಧನ ವಯ್ಯ ಸಂಸಾರ ತತ್ವ. ತತ್ವದಲ್ಲಿ ಪ್ರವೃತ್ತನಾದವನಿಗೆ ಈ ಸಂಸಾರ ಅನ್ನೋದು ಏನು ಘಟನೆಗಳು ಘಟಿಸ್ತವೆ, ಇವೆಲ್ಲವೂ ಕೂಡ ಒಂದು ಸಾಧನೆ. ಕಷ್ಟ ಇದೆ. ಯಾರವರು ನಮ್ಗೆ ಸಾಧನೆಯನ್ನ ಮಾಡಿಸುವವರು, ನಮ್ಮನ್ನು ಸುಸಂಸ್ಕೃತರನ್ನಾಗಿ ಮಾಡುವವರು ಎಲ್ಲಿದ್ದಾರವರು? ಮನೆಯ ಮಠವೆಂದು ತಿಳಿ ಬಂಧು ಬಳಗವೇ ಗುರು, ಅನವರತ ಪರಿಚರ್ಯೆ ಅವರೊರೆವ ಪಾಠ. ಇನ ಕುಳಿದ ಜಗವ ಮುಟ್ಟಿಪ ಸೇತು ಸಂಸಾರ, ಮನಕ್ಕೆ ಪುಟ ಸಂಸ್ಕಾರ. ಯಾವ ಮಠಕ್ಕೆ ಹೋಗೋ ಅವಶ್ಯಕತೆ ಇಲ್ಲ, ಯಾವ ಆಶ್ರಮಗಳಿಗೆ ಹೋಗೋ ಅವಶ್ಯಕತೆ ಇಲ್ಲ, ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಯಾಕೆ? ಮನೇ ಮಠ. ನನ್ನ ಬಂಧುಗಳು, ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಯಾರು ಇವರೆಲ್ಲ ಬಂಧು ಬಳಗವೇ ಗುರು, ಅನವರತ ಸದಾಕಾಲ. ಎಷ್ಟು ವಿಚಿತ್ರ ಇದೆ ಅಂತಂದ್ರೆ, ಪ್ರತಿ ದಿನವೂ ಪ್ರತಿ ಕ್ಷಣವೂ ಅವರ ಸೇವೆಯನ್ನೇ ಮಾಡ್ತಾ ಇದ್ರು ಕೂಡ ಅವ್ರು ಮಾತ್ರ ಏನ್ ಹೇಳ್ತಾರೆ, ಇವ್ರು ಏನು ಮಾಡೋದಿಲ್ಲ, ಮನೆಗೆ ಮಾರಿ ಊರಿಗೆ ಉಪಕಾರಿ. ಅವರು ಇಡೀ ಜೀವನ ಪೂರ್ತಿ ಅವನು ಮನೆಯವರಿಗೆ ಮಾಡಿರ್ತಾನೆ, ಕುಟುಂಬದ ಲಾಲನೆ ಪಾಲನೆ ಪೋಷಣೆಯಲ್ಲೇ ತೊಡಗಿದ್ರು ಕೂಡ ಅವ್ರಂತಾರೆ ನಮ್ ಕಡೆಗೆ ಲಕ್ಷ್ಯ ಇಲ್ಲ ಇವನಿಗೆ. ಇವನಿಗೆ ಸಮಾಜ ಸುಧಾರಣೆ, ಜಗತ್ತಿನ ಕಡೆಗೆ ಲಕ್ಷ್ಯವಿದೆ. ಬೇರೆಯವ್ರ ಮನೆಯಲ್ಲಿ ತೊಂದರೆ ಆದ್ರೆ ಓಡಿ ಹೋಗ್ತಾನೆ, ನಮ್ಮ ಮನೆಯಲ್ಲಿ ಸಮಸ್ಯೆ ಆದ್ರೆ ತಿರುಗಿ ಕೂಡ ನೋಡುದಿಲ್ಲ. ಎಲ್ಲೂ ಹೊರಗೆ ಹೋಗಿಲ್ಲ ಅವನು. ಆದ್ರೂ ಕೂಡ ಈ ಜಗತ್ನಲ್ಲಿ ಹೇಗಿದೆಯಪ್ಪ ಅಂತಂದ್ರೆ, ಎಷ್ಟೇ ಸೇವೆಯನ್ನ ಯಾರಿಗೆ ಮಾಡಿ ಅವ್ರು ಹೇಳ್ತಾರೆ ಇನ್ನೂ ಮಾಡಬಹುದಿತ್ತು, ಇವನು ನಮಗೆ ಮಾಡ್ಲಿಲ್ಲ. ಅನವರತ ಪರಿಚರ್ಯೆ ಅವರೊರೆವ ಪಾಠ. ಯಾರೋ ದೂರದವರು, ಯಾರೋ ಹೊರಗಿನವರು ಪಾಠವನ್ನು ಕಲಿಸೋದಿಲ್ಲ, ನಮ್ಮವರು ಕಲಿಸ್ತಾರೆ. ನಮ್ಮ ಬಂಧುಗಳೇ ನಮಗೆ ಕಲಿಸೋದು, ನಮಗೆ ಬೇಕಾದವರು ನಮ್ಗೆ ಕಲಿಸೋದು, ನಮ್ಮ ಆತ್ಮೀಯರು ನಮ್ಗೆ ಪಾಠವನ್ನು ಕಲಿಸ್ತಾರೆ. ಮಂದ ಹಸಿತದ ಕೊಲೆಯೋ ಮಂಕುತಿಮ್ಮ, ಹಿಂದೆ ದಿವಿಜವರು ಹೇಳಿದ್ರು. ನಗನಗತ ಹತ್ತಿರದಲ್ಲೇ ಇರ್ತಾ ಪ್ರೇಮ ಪೂರ್ಣರಾಗಿ ಯಾವ್ಯಾವ ರೀತಿಯಲ್ಲಿ ಹಿಂಸೆ ಆಗ್ತದೆ ಅವ್ರವ್ರಿಗೆ. ಆತ್ಮೀಯರಿಂದ ಏನೋ ಸಮಸ್ಯೆಗಳು ಬರ್ತವೆ, ಮಿತ್ರರಿಂದ ಯಾವ ಸಮಸ್ಯೆ ಬರ್ತದೆ, ಬಂಧುಗಳಿಂದ ಏನೇನು ತಾಪತ್ರಯಗಳು ಘಟಿಸ್ತವೆ. ಕೆಲವು ಹೇಳೋ ಹಾಗಿಲ್ಲ, ಕೆಲವು ಬಿಡೋ ಹಾಗಿಲ್ಲ. ನಿನ್ನ ಗುಳಿದ ಜಗವ ಮುಟ್ಟಿಪ ಸೇತು ಸಂಸಾರ. ಒಂದು ಸೇತುವೆ ಏನು ಈ ಸಂಸಾರವನ್ನ ದಾಟ್ಲಿಕ್ಕೆ ಎಲ್ಲರೂ ಸಹಾಯ ಮಾಡ್ತಾರಂತೆ. ಎಷ್ಟು ದುಡಿತೀವಿ ನಾವು, ಎಷ್ಟೆಲ್ಲ ಚಿಂತನೆಯನ್ನ ಮಾಡ್ತೀವಿ, ಏನೆಲ್ಲ ಮಾಡ್ತಾವೆ ಮನೆಯಲ್ಲಿ. ಅದು ತಂದೆಯೋ ತಾಯಿಯೋ, ಮನೆಯಲ್ಲಿ ಹಿರಿಯರು ಪಾಪ ಎಷ್ಟು ಕಷ್ಟ ಪಡ್ತಾರೆ. ಅವ್ರಿಗೆ ತೊಂದರೆ ಆಗ್ಬಾರ್ದು, ಇವ್ರಿಗೆ ತೊಂದರೆ ಆಗ್ಬಾರ್ದು ಅಂತ ನೋಡ್ಬೇಕು ನೀವು. ಏನೋ ಒಂದು ಸಣ್ಣ ಘಟನೆ ಆಗಿರುತ್ತೆ, ಏನೋ ಒಂದು ಸಣ್ಣ ಹೆಚ್ಚು ಕಡಿಮೆ ಆಗಿ ಘಟಿಸಿರ್ತದೆ ಜೀವನದಲ್ಲಿ.
ಅದನ್ನು ಹೇಳ್ಕೊಂಡು ಹಾಕಿ ಚಚ್ಚುತ್ತಾನೆ. ಹಂಗ ಮಾಡ್ದ ಇವನು ಹೀಗೆ. ಯಾವಾಗ್ಲೂ ಹೇಳೋರು, ನಾನು ಆಶ್ರಮ ಸೇರ್ಕೊಂಡ್ ಬಿಡ್ತೀನಿ, ನಂಗೆ ಸನ್ಯಾಸ ಕೊಡಿ. ಸ್ವಾಮೀಜಿ ಕೇಳಿದ್ರು, ನಿಮ್ಗೆ ಮದ್ವೆ ಆಗಿಲ್ವಾ, ಮಕ್ಕಳಿಲ್ವಾ, ನಿಮ್ಗೆ ಮನೆ ಇಲ್ವಾ, ವ್ಯವಹಾರ ಎಲ್ಲ ಇಲ್ವಾ ನಿಮ್ಗೆ? ಹೌದು, ಎಲ್ಲ ಇದೆ. ಏನಕ್ಕೆ ಆಶ್ರಮ ಸೇರ್ಬೇಕು, ನೀವು ಏನ್ ಮಾಡ್ಲಿಕ್ಕಿದೆ? ಇಲ್ಲ, ನಾನು ಬಡವರಿಗೆ, ಸಮಾಜಕ್ಕೆ ಸೇವೆ ಮಾಡ್ಬೇಕು, ಅನಾಥರಿಗೆ ಸೇವೆಯನ್ನ ಮಾಡ್ಬೇಕು. ಸ್ವಾಮೀಜಿ ಅಂದ್ರು, ನೀನು ಮನೆ ಬಿಟ್ಟು ಬಂದ್ರೆ ನಿಮ್ಮ ಮನೆಯವರೆಲ್ಲ ಅನಾಥರಾಗ್ತಾರೆ, ಅಲ್ಲಿ ಇದ್ಕೊಂಡು ಅವ್ರ ಸೇವೆಯನ್ನು ಮಾಡು. ಯಾರಿಲ್ಲ, ಬೇಡ ನಂಗೆ. ಅಲ್ಲ, ಮನೆಯವ್ರಿಗೂ ಇಷ್ಟ ಇಲ್ಲ ಬಿಡಿ, ಯಾಕೆ, ಹೋದ್ರೆ ಸಾಕು, ಏನು ನಮ್ಗೆ ಏನ್ ಬೇಕೆಲ್ಲ ವ್ಯವಸ್ಥೆ ಮಾಡಿ ಹೋಗಾಚೆ. ಬಹಳ ವಿಚಿತ್ರ ನಮ್ಮ ಮನಸ್ಸು. ಯಾವ ವ್ಯಕ್ತಿ ಮನೆಯಲ್ಲಿದ್ದಾನೆ, ಯಾವ ವ್ಯಕ್ತಿ ವ್ಯವಹಾರದಲ್ಲಿದ್ದಾನೆ, ಯಾವ ವ್ಯಕ್ತಿ ಸಂಸಾರದಲ್ಲಿದ್ದಾನೆ, ಆಶ್ರಮದಲ್ಲಿರಬೇಕು. ಅಲ್ಲಿ ಸುಖ ಇದೆ, ಅಲ್ಲಿ ಶಾಂತಿ ಇದೆ, ಅಲ್ಲಿ ನೆಮ್ಮದಿ ಇದೆ, ಅಲ್ಲಿ ಆತ್ಮ ಇದೆ, ದೇವರಿದಾನಲ್ಲಿ ಗಮನಿಸಿ. ಯಾರ್ಯಾರು ಮನೆಯಲ್ಲಿ ಸಾಕಾಗಿದೆ, ಮನೆಯಲ್ಲಿ ಅವ್ರಿಗೆ ಹೊಂದಾಣಿಕೆ ಆಗಿಲ್ಲ, ಮನೆಯಲ್ಲಿ ಜಗಳ ಮಾಡ್ಕೊಂಡು, ಅಲ್ಲಿ ಭಿನ್ನಾಭಿಪ್ರಾಯವನ್ನ ಮಾಡ್ಕೊಂಡು, ಏನೇನೆಲ್ಲ ರಂಪ ಮಾಡ್ಕೊಂಡು ಎಲ್ಲ ಬಿಟ್ಟು ಓಡೋದವರೆಲ್ಲ ಆಶ್ರಮದಲ್ಲಿ ಹೋಗಿ ಸೇರ್ಕೊಂಡಿದ್ದಾರೆ. ಅಂಥವರೆಲ್ಲ ಸೇರ್ಕೊಂಡಾಗ ಆಶ್ರಮದಲ್ಲಿ ಎಲ್ಲಿ ಶಾಂತಿ? ಎಲ್ಲಿ ಇಬ್ಬರು ಸೇರುತ್ತಾರೋ ಅಲ್ಲಿ ಘರ್ಷಣೆ, ಅಲ್ಲಿ ಶಾಂತಿ, ಇಲ್ಲಿ ಶಾಂತಿ, ಅಥವಾ ಇಂಥವರಿಂದ ಶಾಂತಿ ಇಲ್ಲ, ಇಂಥವರಿಂದ ಶಾಂತಿ ಇದೆ, ಪ್ರಶ್ನೆ ಇಲ್ಲ. ಎಲ್ಲಿ ಇಬ್ಬರು ಸೇರುತ್ತಾರೆ ಅಲ್ಲಿ ಘರ್ಷಣೆ, ಒಂದು ಪ್ರೀತಿ ಇಲ್ಲ ದ್ವೇಷ. ಇದು ಪ್ರಕೃತಿಯ ಸ್ವಭಾವ, ಏನ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥದ್ರಲ್ಲಿ ತಂದೆ, ತಾಯಿ, ಮಗ, ಸೊಸೆ, ಮಕ್ಕಳು, ಮೊಮ್ಮಕ್ಕಳು ಎಲ್ಲ ಒಟ್ಟಿಗೆ ಅನ್ಯೋನ್ಯವಾಗಿ ಪ್ರೀತಿಯಿಂದ ಇದ್ದಾರೆ. ಆಶ್ಚರ್ಯವಿದೆ. ಜನ ಮಾತನಾಡ್ತಾರೆ, ಅಮೆರಿಕದಲ್ಲಿ, ಇಂಗ್ಲೆಂಡ್ ಅಲ್ಲೆಲ್ಲ 16-17 ವರ್ಷಕ್ಕೆ ಅವ್ರ ಮಕ್ಕಳನ್ನೆಲ್ಲ ಹೊರಗೆ ಹೋಗ್ತಾರೆ, ಅವ್ರು ಇಂಡಿಪೆಂಡೆಂಟ್ ಆಗಿರ್ತಾರೆ. ವಿಶೇಷ ಏನಲ್ಲ, ಸ್ವೇಚ್ಛಾಚಾರ, ಸ್ವಾತಂತ್ರ್ಯ ಯಾರಿಗ್ ಬೇಡ, ಎಲ್ಲರಿಗೂ ಬೇಕು. ನಮ್ಮ ಮನೆ ಮಕ್ಕಳು ಇನ್ನೂ ನಮ್ಮ ಮನೆಯಲ್ಲೇ ಇದ್ದಾರೆ, ಯಾಕೆ ಅಂತಂದ್ರೆ ಏನೋ ಕಟ್ಟುಪಾಡುಗಳಿವೆ ಅಂತ ಹೇಳಿ ಅಷ್ಟೇ. ಅವ್ರಿಗೂ ಸ್ವಾತಂತ್ರ್ಯ ಕೊಟ್ರೆ ಅವರು ಹಾಗೆ ಇರ್ತಾರೇನೋ ಗೊತ್ತಿಲ್ಲ, ಅಥವಾ ನಾವು ಹಾಗೆ ಇರ್ತಾ ಇದ್ವೇನೋ ಗೊತ್ತಿಲ್ಲ ನಮ್ಗೆ. ಸ್ವೇಚ್ಛಾಚಾರದ ಜೀವನವನ್ನ ಪಶು ಪಕ್ಷಿ ಪ್ರಾಣಿಗಳು ಕೂಡ ಮಾಡ್ತೇವೆ, ಅದೇನು ವಿಶೇಷ ಏನಲ್ಲ. ನನ್ನ ಜೀವನಕ್ಕೆ ನಾನೇ ಒಂದು ನಿಯಮವನ್ನ ಹಾಕೊಂಡು, ನಾನೇ ಒಂದು ನಿಯಮವನ್ನ ಪಾಲಿಸಿಕೊಂಡು ನಾನು ಈ ಮಾರ್ಗದಲ್ಲಿ ಹೋಗ್ತೇನೆ, ಆ ನಿಯಮವನ್ನ ನಾನು ಪಾಲಿಸ್ತೇನೆ ಅಂದ್ಕೊಂಡು ಜೀವನ ಮಾಡೋದೇನಿದೆಯಲ್ಲ, ಬಹಳ ವಿಶೇಷ. ಬೇಕಾದ್ದನ್ನ ಮಾಡತಕ್ಕಂತಹ ಶಕ್ತಿ, ಸಾಮರ್ಥ್ಯ, ಸ್ವಾತಂತ್ರ್ಯ ವ್ಯಕ್ತಿಯಲ್ಲಿ ಇದ್ರೂ ಕೂಡ ಏನನ್ನೂ ಮಾಡದೆ ನಿಯಮದಲ್ಲಿ ಜೀವನವನ್ನ ಮಾಡ್ತಾನೋ, ಬಹಳ ವಿಶೇಷ, ಬಹಳ ವಿಶೇಷ. ಏನ್ ಬೇಕಾದ ಮಾಡ್ತಕ್ಕಂತಹ ವ್ಯವಸ್ಥೆ ಇದ್ರೂ ಕೂಡ ತನ್ನ ಇಂದ್ರಿಯಗಳನ್ನ, ತನ್ನ ಮನಸ್ಸನ್ನ ತನ್ನ ನಿಯಮದಲ್ಲಿ, ತನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದಾನೋ, ಬಹಳ ಶ್ರೇಷ್ಠ, ಬಹಳ ಕಷ್ಟ. ಯಾವಾಗ ನನ್ನ ಅಂತಃಕರಣ ತತ್ವ ಪ್ರಧಾನವಾಗಿದೆಯೋ, ಯಾವಾಗ ನನ್ನ ಅಂತಃಕರಣ ಸಾಧನೆಯ ಕಡೆಗಿದೆಯೋ, ಯಾವಾಗ ನನ್ನ ಅಂತಃಕರಣ ಗುರಿಯನ್ನೇ ಮುಖ್ಯವಾಗಿ ಇಟ್ಕೊಂಡಿದೆಯೋ, ಆವಾಗ
ಸುತ್ತಮುತ್ತಲು ಏನು ನಡೀತದೆ, ಅವ್ರು ಏನಂದ್ರು, ಇವ್ರೇನ್ ಹೇಳ್ತಾ ಇದ್ದಾರೆ, ನಾವು ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳಿಕ್ ಹೋಗುದಿಲ್ಲ. ಯಾಕೆ? ಇದಕ್ಕಾಗಿ ನಾನು ಬಂದಿಲ್ಲ. ಇದು ನನ್ನ ಜೀವನದ ಗುರಿ ಅಲ್ಲ. ನನ್ನ ಜೀವನದ ಗುರಿ ಉತ್ಕೃಷ್ಟವಾಗಿದೆ, ಶ್ರೇಷ್ಠವಾಗಿದೆ. ನಾನು ಅಲ್ಲಿ ಇದ್ಯಾವುದೋ ಸಣ್ಣ ಸಣ್ಣ ವಿಷಯಗಳನ್ನ ಇಟ್ಕೊಂಡು ನಾನು ಅಳ್ತಾ ಕೂತ್ಕೊಳ್ಳೋದು ಅಷ್ಟು ಸರಿಯಲ್ಲ. ಬೇಡ ಇದನ್ನ, ಇದರ ಕಡೆಗೆ ಬೇಡ. ಪ್ರತಿಯೊಬ್ಬರೂ ಕೂಡ ಪಾಠವನ್ನ ಕಲಿಸ್ತಾರೆ. ಪ್ರತಿಯೊಬ್ಬರಿಂದಲೂ ಕೂಡ ಕಲಿಯೋದಿದೆ. ನಾವು ಬಂಧು ಬಳಗವೇ ಗುರು, ಅನವರತ ಪರಿಚರ್ಯೆ ಅವರೊರೆವ ಪಾಠ. ಪ್ರತಿ ನಿತ್ಯವೂ ಕೂಡ ಅವರ ಚರ್ಯೆ, ಅವರ ಸ್ವಭಾವ, ಅವರ ಮಾತುಗಳು ಬಹಳಷ್ಟು ಪರಿಣಾಮಕಾರಿ ನಮ್ಮ ಜೀವನದ ಮೇಲೆ. ಈ ಅನುಭವಗಳು, ಈ ಮಾತುಗಳು, ಇವೆಲ್ಲವೂ ಕೂಡ ಮನಸ್ಸನ್ನು ಪಕ್ವ ಮಾಡುತ್ತವೆ. ನಮ್ಮ ಒಬ್ಬರು ಅಮ್ಮ ಇದ್ರು, ಸುಮ್ಮನೆ ತಮಾಷೆ ಕೇಳ್ತಿದ್ವಿ ನಾವು, ಏನಮ್ಮ ಯಜಮಾನ್ರು ಹೀಗಿದ್ದಾರೆ? ಅಯ್ಯೋ ಸ್ವಾಮಿ, ಹುಲಿ ಇದ್ದಂಗಿದ್ರು. ಮನೆ ಒಳಗಡೆ ಬಂದ್ರೆ ಎಲ್ಲರೂ ರೂಮ್ಸ್ ಇರ್ಬೇಕಾಯ್ತು. ನಾನು ಹೋಗಿ ಮಾತಾಡ್ಬೇಕಿತ್ತು. ಯಾರ್ಯಾರೋ ಏನೇನು ಹೇಳಿದ್ದಾನೆ ನಾನು ಮಾತಾಡ್ಕೊಂಡು ನನಗ್ ಬರಸ್ತಿತ್ತು. ನಾನು ಎಷ್ಟು ಏಟು ತಿಂದಿದ್ದೀನಿ. ಈಗ ಅಪ್ಪ ಇಲ್ಲಿ ತನಾಗಿದ್ದಾರೆ, ಮಾತಿಲ್ಲ, ಕಥೆ ಇಲ್ಲ, ಓದಿದ್ದು ಗೊತ್ತಿಲ್ಲ, ಹೋಗಿದ್ದು ಗೊತ್ತಿಲ್ಲ. ಜಗತ್ತು ಯಾವ್ಯಾವ ರೀತಿಯಲ್ಲಿ ಪಾಠವನ್ನ ಕಲಿಸ್ತದೆ ಅಂತಂದ್ರೆ ಆಶ್ಚರ್ಯವಾಗುತ್ತೆ. ಎಲ್ಲ ಸಮಯದಲ್ಲೂ ನಾನು ಮನಸ್ಸನ್ನ ಒಂದೇ ರೀತಿಯಲ್ಲಿ ಇಟ್ಕೊಳ್ತೀನಿ. ಎಲ್ಲ ಸಮಯದಲ್ಲೂ ನಿಯಮದಿಂದ ಜೀವನವನ್ನ ಮಾಡ್ತೀನಿ. ಕಷ್ಟ. ಯೌವನವಿದ್ದಾಗ, ಶಕ್ತಿ ಇದ್ದಾಗ, ವಿದ್ಯೆ ಇದ್ದಾಗ, ಜನ ಬಲವಿದ್ದಾಗ, ಧನ ಬಲವಿದ್ದಾಗ, ಆ ಅಹಂಕಾರದ ಮಾತುಗಳು, ದರ್ಪ, ದೊಡ್ಡವರು ಅನ್ನುವಂಥದ್ದಿಲ್ಲ, ಸಣ್ಣವರು ಅನ್ನುವಂಥದ್ದಿಲ್ಲ, ಏನಂದ್ರದೇ ಮಾತಾಡ್ತಾ ಇರ್ತಾನೆ ವ್ಯಕ್ತಿ. ಅಲ್ಲ, ಇವಾಗೆಲ್ಲ ಜನ ಹೇಳ್ತಾರೆ, ಅದು ಕೊರೋನಾ ಹೇಗಿದೀಪ ಅಂತಂದ್ರೆ ಮೇಲೂ ಹೀಗೆ ಕೆಳಗೆ ಬರಬೇಕು. ಜೀವನದಲ್ಲಿ ಅಷ್ಟೇ, ಎಲ್ಲವೂ ಅಷ್ಟೇ, ಮೇಲೆ ಹೋಗ್ಬೇಕು, ಮತ್ತೆ ಕೆಳಗೆ ಬರಬೇಕು, ಮತ್ತೆ ಕೆಳಗೆ ಬಂತು, ಮತ್ತೆ ನೆಟ್ಟಗ. ಮನಕ್ಕೆ ಪುಟ ಸಂಸ್ಕಾರ ಆ ಮನಸ್ಸನ್ನ ಸುಸಂಸ್ಕೃತಗೊಳಿಸ್ತದೆ. ಪೆಟ್ಟುಗಳು, ಅಪಮಾನಗಳು, ದುಃಖಗಳು, ಸಮಸ್ಯೆಗಳು, ನೋವು ನಲಿವುಗಳು, ಸಾವು ನೋವುಗಳು. ಎಷ್ಟು ಸುಂದರವಾದಂತಹ ಒಂದು ಶ್ಲೋಕ, ಒಂದು ವಿಚಾರವನ್ನ ಡಿ.ವಿ.ಜಿ ಹೇಳ್ತಾ ಇದ್ದಾರೆ ಇಲ್ಲಿ. ಕಾಷಾಯವೇನ್ ತಪಸ್ಸು ಗೃಹಲೋಕ ನಿರ್ವಾಹ, ವೇಷತಾಳದ ತಪಸ್ಸು ಕಠಿಣತರ ತಪಸ್ಸು. ಕಾವ್ಯ ಬಟ್ಟೆಯನ್ನ ಹಾಕೊಂಡ್ರೆ ಮಾತ್ರ ತಪಸ್ಸು ಅನ್ನೋ ಒಂದು ಭಾವನೆ ಇದೆ. ತಪ್ಪದು. ಅವನು ಮಾತ್ರ ತಪಸ್ವಿ, ಅವನು ಮಾತ್ರ ಸನ್ಯಾಸಿ, ಅವನನ್ನು ಬಿಟ್ಟು ಬೇರೆ ಯಾರು ಕೂಡ ಸನ್ಯಾಸಿಗಳಲ್ಲ. ಖಂಡಿತವಾಗಿ ಆಚಾರ್ಯ ಶಂಕರರು ತಂದಿರತಕ್ಕಂಥದ್ದು ಇದು, ಈ ಕಾಷಾಯ ವಸ್ತ್ರವನ್ನ. ಒಂದು ಶಿಸ್ತಿಗಾಗಿ ಇದನ್ನು ನೋಡುವಾಗ ನನಗೆ ನೆನಪಾಗ್ಬೇಕು, ನಾನೊಬ್ಬ ಸಾಧಕ, ಈ ಸಾಧನಾ ಮಾರ್ಗದಲ್ಲಿ ಇದೆ ನಾನು, ನನ್ನ ದೃಷ್ಟಿ ಇದೇ ಇರಬೇಕು ಅನ್ನೋದು ನನಗೆ ಗೊತ್ತಾಗ್ಲಿಕ್ಕೆ, ನನಗೆ ನೆನಪಾಗ್ಲಿಕ್ಕೆ. ಯಾಕೆಂತಂದ್ರೆ ಮನಸ್ಸನ್ನು ಎಷ್ಟು ಕೆಟ್ಟದು ಅಂತಂದ್ರೆ ತಕ್ಷಣನೇ ಮರ್ತು ಹೋಗ್ಬಿಡ್ತದೆ. ಪ್ರಲೋಭನೆಗಳಗೊಳಿಸ್ತಕ್ಕಂತಹ ವಿಷಯ, ವಸ್ತು, ವ್ಯಕ್ತಿಗಳನ್ನು ನೋಡುವಾಗ ಎಂತವನ ಮನಸ್ಸು ಹೊಟ್ಟೋಗ್ಬಿಡುತ್ತೆ. ಹಾಗಾಗ್ಬಾರ್ದು. ನಾನೊಬ್ಬ ಸಾಧಕ. ಹೇಗೊಬ್ಬ ಪೊಲೀಸ್ ತನ್ನ ಪೊಲೀಸ್ ಡ್ರೆಸ್ ನಲ್ಲಿ ಇರ್ತಾನೋ, ನಾನೊಬ್ಬ ಪೊಲೀಸ್ ಅಂತ ಹೇಳಿ ಹೇಗೆ ನೆಟ್ಟಗೆ ನಿಂತುಕೊಳ್ತಾನೋ, ಹೇಗೆ ಒಬ್ಬ ವೈದ್ಯನಿಗೆ ಅಥವಾ ಒಬ್ಬ ಲಾಯರ್ಗೆ ಅವನವನ ವೇಷವನ್ನ, ಅವನವನ ಯೂನಿಫಾರ್ಮ್ ಅನ್ನು ಏನಿದೆ ಹಾಕೊಂಡಾಗ ಹೇಗೆ ಅವರು ನೇರವಾಗಿರ್ತಾನೋ, ಅದೇ ರೀತಿಯಲ್ಲಿ ಯಾವಾಗ ಈ ರೀತಿಯ ಬಟ್ಟೆಯನ್ನು ಹಾಕಿಕೊಳ್ತಾನೋ, ನಾನೊಬ್ಬ ಸಾಧಕ. ನೆನಪು ಮಾಡ್ಕೊಡ್ಲಿಕ್ಕಷ್ಟೆ, ಸಿದ್ಧ ಪುರುಷನಲ್ಲ ಅವನು. ಈ ಸಾಧನಾ ಮಾರ್ಗದಲ್ಲಿ ಕಾವಿ ಬಟ್ಟೆ ಹಾಕೊಂಡಿದ್ದಾನೋ, ಬಿಳಿ ಬಟ್ಟೆ ಹಾಕೊಂಡಿದ್ದಾನೋ, ಅಥವಾ ಬಟ್ಟೆನೆ ಹಾಕೊಂಡಿಲ್ವೋ, ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಇರ್ತಾರೆ.
ಅದರ ಅರ್ಥ ಅನ್ನುವಂಥದ್ದು ಇಷ್ಟೇ, ಏನು, ನಾನೊಬ್ಬ ಸಾಧಕ, ಈ ಸಾಧನಾ ಮಾರ್ಗದಲ್ಲಿ ಕೇವಲ ಕಾಷಾಯ ವಸ್ತ್ರವನ್ನ ಧರಿಸಿದ್ರೆ ಅದು ತಪಸ್ಸು ಅಥವಾ ಅಂತವರೇ ಸನ್ಯಾಸಿ, ಉಳಿದವರಲ್ಲ. ಗೃಹ ಲೋಕ ನಿರ್ವಾಹ ವೇಷತಾಳ, ಈ ಸಂಸಾರವನ್ನ ನಿಭಾಯಿಸ್ತಕ್ಕಂತಹ, ಎಲ್ಲರನ್ನು ಒಟ್ಟಿಗೆ ಕರ್ಕೊಂಡು ಮುಂದೆ ಹೋಗ್ತಕ್ಕಂತಹ, ಎಲ್ಲರನ್ನು ಸೇರಿಸ್ತಕ್ಕಂತಹ ತಂದೆ ಅಥವಾ ತಾಯಿ ಯಾರು ಮನೆಯಲ್ಲಿದ್ದಾರೆ ಅವರು ಮಾಡ್ತಕ್ಕಂಥ ತಪಸ್ಸು ಕಠಿಣತರ ತಪಸ್ಸು, ಅತ್ಯಂತ ಉತ್ಕೃಷ್ಟ, ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ತಪಸ್ಸು. ಮನೆಯಲ್ಲಿ 4 ಜನ ಇದ್ರೆ 4 ಜನ 4 ರೀತಿಯ ವಿಚಾರವನ್ನ ಮಾಡ್ತಾ ಇರ್ತಾರೆ. ಒಬ್ಬೊಬ್ಬರದು ಒಂದೊಂದು ಆಶೋತ್ತರಗಳು, ಒಬ್ಬೊಬ್ಬರದು ಒಂದೊಂದು ವಿಚಾರ ದೃಷ್ಟಿ, ತಮ್ಮ ವಿಚಾರವೇ ಸರಿ ಅಂತ ಹೇಳಿ ಮುಂದಿರ್ತಾರೆ. ಮನೆಯಲ್ಲಿ ಯಾರು ತಂದೆ ತಾಯಿ ಹಿರಿಯರು ಯಾರಿದ್ದಾರೆ, ಅಜ್ಜ ಅಜ್ಜಿ, ಎಲ್ಲರನ್ನು ಒಟ್ಟಿಗೆ ಸೇರಿಸ್ಕೊಂಡು, ಇಲ್ಲ ಮಗು ಇದು ಹೀಗಲ್ಲ, ಹೀಗ್ ಮಾಡೋಣ, ಇದನ್ನ ಹೀಗ್ ಮಾಡೋಣ, ಇದನ್ನ ಈ ರೀತಿಯಲ್ಲಿ ಮಾಡೋಣ, ಎಲ್ಲರನ್ನು ಒಟ್ಟಿಗೆ ಸೇರಿಸ್ತಕ್ಕಂಥ ಮಾಡುವ ಒಂದು ಪ್ರಕ್ರಿಯೆ ಏನಿದೆಯಲ್ಲ, ಆ ಪ್ರಕ್ರಿಯೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಪ್ರಕ್ರಿಯೆ. ಕಠಿಣತರ ತಪಸ್ಸು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ತಪಸ್ಸು. ಯಾಕೆ ಹೇಳಿ? ಎಲ್ಲರನ್ನೂ ಒಟ್ಟಿಗೆ ಸೇರಿಸ್ಕೊಂಡು ಹೋಗುವಂಥದ್ದು ಏನಿದೆ, ನಾವು ತಿಳಿದಷ್ಟು ಸರಳವಾಗಿಲ್ಲ, ನಾವು ಅಂದುಕೊಂಡಷ್ಟು ಸರಳವಾಗಿಲ್ಲ. ಕಠಿಣತರ ತಪಸ್ಸು. ಕೇವಲ ಕಾಷಾಯ ವಸ್ತ್ರವನ್ನ ಧರಿಸ್ತಕ್ಕಂಥವನು, ಕೇವಲ ಸನ್ಯಾಸಿ ಆಗಿರ್ತಕ್ಕಂಥವನೇ ಶ್ರೇಷ್ಠ. ಖಂಡಿತವಾಗಿಯೂ. ಯಾವ ವ್ಯಕ್ತಿ ಸಂಸಾರದಲ್ಲಿದ್ದಾನೆ, ಯಾವ ವ್ಯಕ್ತಿ ಜಗತ್ತಿನ ವ್ಯವಹಾರದಲ್ಲಿದ್ದಾನೆ, ಎಲ್ಲರನ್ನು ಪ್ರೀತಿಯಿಂದ ಮುಂದೆ ಕರ್ಕೊಂಡು ಹೋಗುವ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ಬಹಳ ದೊಡ್ಡ ತಪಸ್ಸು. ಲೇಸಿನಿಂದದು ಸಾಗೆ ಬೇಕು ಶಮದಮ ಸಮತೆ ಅಸಿಧಾರ ವ್ರತ. ಈ ದಾರಿ ಸುಗಮವಾಗಿರ್ಬೇಕಂದ್ರೆ ಶಮದಮ ಸಮತೆ. ಶಮ ಮನಸ್ಸಿನ ನಿಗ್ರಹ, ದಮ ಇಂದ್ರಿಯಗಳ ನಿಗ್ರಹ, ಸಮಾನತೆ ಸಮತ್ವ, ಇದೆಲ್ಲವೂ ಕೂಡ ಬೇಕಾಗ್ತದೆ. ಅಸಿಧಾರ ವ್ರತವು ಕತ್ತಿಯ ಅಲುಗಿನ ಮೇಲೆ ನಡೆದ ಹಾಗಿದ್ವು. ನಾವು ತಿಳಿದಷ್ಟು ಸರಳವಾಗಿಲ್ಲ, ನಾವು ತಿಳಿದಷ್ಟು ಸುಲಭವಾಗಿಲ್ಲ. ಇದು ಎಷ್ಟು ಸೂಕ್ಷ್ಮವಾಗಿರುತ್ತೆ ಈ ಸಂಬಂಧಗಳು ಅಂತಂದ್ರೆ, ಒಂದು ಜಾಸ್ತಿ ಮಾತಾಡಿದ್ರೆ ಸಂಬಂಧ ಕತ್ತರಿಸಿ ಹೋಗ್ತದೆ, ಮಾತನಾಡದೇ ಇದ್ರೆ ಸಂಬಂಧಗಳು ಹಾಳಾಗುತ್ತವೆ. ಎಷ್ಟು ಮಾತನಾಡಬೇಕು, ಹೇಗೆ ಆ ಸಂಬಂಧಗಳನ್ನು ಇಟ್ಕೊಳ್ಬೇಕು, ತುಂಬಾ ಕಷ್ಟ. ಎಲ್ಲರನ್ನೂ ಕೂಡ ಸಂಭಾಳಿಸಬೇಕಾಗ್ತದೆ, ಎಲ್ಲರನ್ನೂ ಕೂಡ ಕಾಪಾಡಬೇಕಾಗ್ತದೆ. ಲೇಸಿನಿಂದದು ಸಾಗೆ ಬೇಕು ಶಮದಮ ಸಪತೆ ಸಮತೆ ಅಸಿಧಾರ ವ್ರತ.
ಪ್ರತಿಯೊಂದು ವಿಷಯದಲ್ಲೂ ಒಂದು ಸಂಯಮ ಬೇಕಾಗುತ್ತದೆ. ಪ್ರತಿಯೊಂದು ವಿಷಯದಲ್ಲೂ ಕೂಡ ಇಂದ್ರಿಯಗಳ ನಿಗ್ರಹ ಬೇಕಾಗ್ತದೆ, ಮನಸ್ಸಿನ ನಿಗ್ರಹ ಬೇಕಾಗ್ತದೆ. ಮನೆಯಲ್ಲಿ ಯಾರು ಹಿರಿಯ ವ್ಯಕ್ತಿ ಅನ್ನತಕ್ಕಂಥವನಿದ್ದಾನೆ, ದುಡುಕಿನಿಂದ ಏನೋ ಮಾತನಾಡ್ಲಿಕ್ಕೆ ಬರುವುದಿಲ್ಲ, ದುಡುಕಿನಿಂದ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಬರುವುದಿಲ್ಲ. ಯಾಕೆಂದ್ರೆ ಮನೆಯಲ್ಲಿ ಯಾರಿಗೆ ಏನೇ ಹೆಚ್ಚು ಕಡಿಮೆ ಆದ್ರೂ ಕೂಡ ನೋವಾಗುವುದು ಅವನಿಗೆ, ತಂದೆಗೆ, ತಾಯಿಗೆ. ಆದ್ರಿಂದ ಅವರು ಎಷ್ಟು ತ್ಯಾಗವನ್ನ ಮಾಡ್ತಾರೆ ಒಂದು ಈ ಸಂಸಾರದೊಂದು ಒಳಿತಿಗೆ ಅಂತಂದ್ರೆ ಬಹಳ ದೊಡ್ಡ ತಪಸ್ಸದು. ನಾವು ತಿಳ್ಕೊಂಡಷ್ಟು ಸರಳವಾಗಿ, ನಾವು ತಿಳ್ಕೊಂಡಷ್ಟು ಸುಲಭವಾಗಿಲ್ಲ. ಅದರಿಂದ ಕೇವಲ ಕಾಷಾಯವನ್ನ ಧರಿಸಿದರೆ ಮಾತ್ರ ತಪಸ್ಸು, ಕೇವಲ ಸನ್ಯಾಸವನ್ನ ತೆಗೆದುಕೊಂಡಿದ್ರೆ ಮಾತ್ರ ತಪಸ್ಸು, ಇಲ್ಲದೆ ಹೋದ್ರೆ ತಪಸ್ಸಿಲ್ಲ. ಎಷ್ಟೋ ಜನ ಸಂತರಾಗಿ ಹೋಗಿದ್ದಾರೆ ಮನೆಗಳಲ್ಲಿ, ಎಷ್ಟು ಜನ ಗೃಹಸ್ಥರು. ಗೃಹಸ್ಥ ಜೀವನದಲ್ಲಿ ಇರಬೇಕಾದಷ್ಟು ಸಹಿಷ್ಣುತೆ, ಸಮತೆ, ವೈರಾಗ್ಯ ಅಪಾರ. ಎಲ್ಲವನ್ನೂ ಮಾಡ್ತಾ ಮತ್ತೆ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ತಾರ. ಸಮಾಜದಲ್ಲಿ ಯಾರಾದ್ರೂ ವೈರಾಗ್ಯವಂತಿದ್ದಾರೆ, ಸಾಧುಗಳಿದ್ದಾರೆ, ಗುರುಗಳಿದ್ದಾರೆ, ಯಾರು ಅವರನ್ನು ನೋಡ್ಕೊಳ್ತಾರೆ, ಅವರು ಸೇವೆಯನ್ನು ಮಾಡ್ತಾರೆ. ಅಸಿಧಾರ ವ್ರತವು ಈ ಒಂದು ದೃಷ್ಟಿಕೋನದಿಂದ ನಮ್ಮ ಹಿಂದಿನ ಹಿರಿಯರು ನಮ್ಮ ಮೂಲಕ್ಕೆ ಗೌರವವನ್ನು ಕೊಟ್ಟರು. ಯಾರು ನಮ್ಮ ಹಿರಿಯರಿದ್ದಾರೆ, ಯಾರು ನಮ್ಮ ತಂದೆ ತಾಯಿಗಳಿದ್ದಾರೆ, ಅಥವಾ ಅಜ್ಜಿ ಇದ್ದಾರೆ, ಯಾಕೆ ಅವರಿಂದಾಗಿ ಇವತ್ತು ನಾವಿದೆ. ಅವರ ಅನುಭವ, ಅವರ ದುಡಿಮೆ ಎಷ್ಟು ವಿಚಿತ್ರ ಇದೆ ನೋಡಿ. ಅವ್ರ ಹತ್ರ ಏನೇ ಆಸ್ತಿ ಇದ್ರು, ಅವ್ರ ಹತ್ರ ಏನೇ ಐಶ್ವರ್ಯ ಇದ್ರು, ಸಂಪತ್ತಿದ್ರು, ಆಭರಣಗಳಿದ್ರು, ಅವೆಲ್ಲವೂ ಕೂಡ ಅವ್ರ ಹತ್ರ ಏನಾದ್ರು ರೋಗಗಳಿದ್ರೆ ನಮ್ಗೆ ಬೇಡ, ಅದು ಅಲ್ಲ, ನಮ್ಮನ್ನು ಕೇಳೇನು ಬರುದಿಲ್ಲ, ಅದು ಬರುತ್ತೆ, ತನ್ನಿಂದ ತಾನೇ ಬರುತ್ತೆ. ಅವರಿಂದ ಸಿಗ್ತಕ್ಕಂಥ ಎಲ್ಲ ಸುಖ ಭೋಗಗಳು ನಮಗೆ ಬೇಕು. ಕಾಷಾಯವಯಂ ತಪಸ್ಸು ನಯನ ಯುಗದಿಂ ಜಗವ ಪೊರೆದು ನಿಟಿಲಾಕ್ಷಿಂ ಲಯವಡಿಸುವುದೇನು ಶಿವಯೋಗ ಲೀಲೆ. ಜಯಿಸಿ ಮದನನ ಬಳಿಕ ತನ್ನೊಡಲೊಳ್ ಉಮೆಯನ ಅನ್ವಯಿಸಿಕೊಂಡಿಹುದೇನು. ನಯನ ಯುಗದಿಂ ಜಗವ ಪೊರೆದು ನಿಟಿಲಾಕ್ಷಿಯಂ ಲಯವಡಿಸುವುದೇನು ಶಿವಯೋಗ ಲೀಲೆ. ಪರಮಾತ್ಮ ಎರಡು ಕಣ್ಣುಗಳಿಂದ ಜಗತ್ತನ್ನು ರಕ್ಷಣೆ ಮಾಡಿ ಮೂರನೇ ಕಣ್ಣಿನಿಂದ ಆ ಮನ್ಮಥನನ್ನ ಸಾಯಿಸ್ತಾನೆ. ಹೇಗಾದ್ರೂ ಮಾಡಿ ಈ ವ್ಯಕ್ತಿಯನ್ನ ಈ ತಪಸ್ಸಿನಿಂದ ಎಳಿಬೇಕು, ಭಂಗ ಮಾಡಬೇಕು ಇವನನ್ನ ಅಂತ ಹೇಳಿ ಎಲ್ಲಾ ದೇವಾನುದೇವತೆಗಳು ಮನ್ಮಥನನ್ನ ಬಿಡ್ತಾರೆ ಇವನ ತಪಸ್ಸನ್ನ ಭಂಗ ಮಾಡ್ಲಿಕ್ಕೆ. ಏನ್ ಆಶ್ಚರ್ಯ, ಈ ಪ್ರಕ್ರಿಯೆಯಲ್ಲಿ ಅವನು ನಾಶವಾಗುತ್ತಾನೆ. ಕಣ್ಣು ಬಿಡ್ತಾನ ಅವನು. ಕಣ್ಣು ಬಿಟ್ಟಾಗ ಕಾಣ್ತಾಳೆ ಪಾರ್ವತಿ ತಪಸ್ಸು ಮಾಡ್ತಾ ಇದ್ದಾಳೆ ಇವನಿಗೋಸ್ಕರ.
ಎಷ್ಟು ಆಶ್ಚರ್ಯ ನೋಡಿ. ಕಾಮನನ್ನ ಭಸ್ಮ ಮಾಡ್ತಾನೆ, ಆಮೇಲೆ ಪಾರ್ವತಿಯನ್ನ ಮದುವೆ ಆಗ್ತಾನೆ. ಅವನಿಗೆ ಹೆಂಡತಿ ಇದ್ದಾಳೆ, ಆದ್ರೆ ಅವನ ಅಂತಃಕರಣದಲ್ಲಿ ಕಾಮವಿಲ್ಲ. ಅದರರ್ಥ ಮದುವೆಯಾದ, ಗೃಹಸ್ಥನಾಗಿದ್ದ, ಸಂಸಾರಿಯಾಗಿದ್ದ, ಆದ್ರೆ ವ್ಯಾಮೋಹಕ್ಕೆ ಅವನು ಒಳಪಟ್ಟಿರಲಿಲ್ಲ. ಸಂಸಾರಿಯಾದರೂ ಕೂಡ ಅವನು ಸಂಸಾರಿಯಾಗಿರಲಿಲ್ಲ. ಗೃಹಸ್ಥನಿಗೆ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂತಹ ದೃಷ್ಟಾಂತ ಉದಾಹರಣೆ ಅವನಿಗಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥ ಉದಾಹರಣೆ ಮತ್ತೊಂದಿಲ್ಲ. ಅವನೊಬ್ಬ ಆದರ್ಶ, ಅವನು ಪೂಜೆಗೆ ಯೋಗ್ಯ. ಯಾಕೆಂದ್ರೆ ಹೇಗಿರಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿಲ್ಲ. ಮುಂದುವರಿಯುತ್ತೆ, ನಾಳೆ ಚಿಂತನೆ ಮಾಡೋಣ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.